सदा निरस्तकुहकं सत्यं परं धीमहि सृष्टिस्थित्यप्ययेहानितृषितमो बन्धमोक्षाश्च यस्मात् तस्य श्रीब्रह्मरुद्रप्रभृतिः सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णाद्दो अव्ययो यो गुरुरपि परमः चिन्तयेतं महान्तम्. नवमोऽध्याಯ ಎಷ್ಟಾಗಿತ್ತು? ಯರ್ಹಿ ರೂಪಂ ಪರಸ್ಯ ಅರ್ಥವ್ಯತಿರಿಕ್ತಸ್ಯ ಯತಧಾತು ಮತಃ ಇತ್ಯಸ್ಯ ಉತ್ತರಂ ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಥಮಿಕಾ. ಜೀವನಿಗೆ ಸೃಷ್ಟಿ ಬರಲಿಕ್ಕೆ ಮೊದಲ ಕಾರಣ ಏನು? ಭಗವಂತನ ಇಚ್ಛೆ. ಪ್ರಾಥಮಿಕ ಫಸ್ಟ್. ತಾಂ ವಿನಾ ನಹಿ ಕಿಂಚನ, ಅದಿಲ್ಲದವ್ರು ಯಾವ ಕೆಲಸನೂ ಆಗೋದಿಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ದ್ವಿತೀಯ ಪ್ರಕೃತಿ ಪ್ರೋಕ್ತ, ಎರಡನೇದು ಪ್ರಕೃತಿ. ತದ್ರೂಪಾ ಹಿ ಗುಣಾಸ್ತ್ರಯ, ಆ ಮೂರು ಗುಣಗಳು ಪ್ರಕೃತಿ ಅಧೀನ. ತೇಷಾಂ ಸಂಪಾತಜೋ ಭಾವ ಮಮಾಹಮಿತಿ ಯಾಮತಿ. ಯಾವಾಗ ಅವು ಸೇರ್ಕೊಂಡು ಆಗ ಶುರುವಾಯಿತು ಅಹಂಕಾರ ಮಮಕಾರ ಶುರುವಾಯಿತು. ದೇಹಾತ್ ಪರಸ್ಯ ದೇಹಿತ್ವಂ ಅಹಂಭಾವಮೃತೆ ಕುತಃ. ದೇಹದಿಂದ ಭಿನ್ನನಾದಂತಹ ಜೀವನಿಗೆ ದೇಹಿತ್ವ ಬರಲಿಕ್ಕೆ ಏನು ಕಾರಣ? ಅಹಂಭಾವಮೃತೆ ಕೃತಃ, ಅಹಂಭಾವನೇ ಕಾರಣ. ಅದಕ್ಕೆ ಅಹಂಕಾರ ಮಮಕಾರಗಳೇ ಕಾರಣ. ಯಾಕಂದರೆ ದೇಹ ತನ್ನದಲ್ಲ. ಸರಿಯಾಗಿ ನೆನ್ಪಿಟ್ಟುಕೊಂಡ್ರೆ ನಮ್ಗೆ ಈ ದೇಹ ನಮ್ಮದಲ್ಲ ಅಲ್ಲ, ಗೊತ್ತಾಯ್ತಾ? ಸ್ವರೂಪ ದೇಹ ಬಿಟ್ಟು ಮೂರು ನಮ್ಮದಲ್ಲೇ ಇಲ್ಲ. ಅದರಲ್ಲಿ ನಾವು ತಿಳ್ಕೊಂಡಿರೋದೇನೀಗ ಎಲ್ಲ ನಮ್ಮದೇ ಅಂತೇಳಿ, ಅದು ತಪ್ಪು ಅಂತ ಹೇಳ್ತಾರೆ. ಸ್ವರೂಪ ದೇಹ ನಮ್ಮದಾದರೂ ನಮ್ಮ ಅಧೀನದಲ್ಲಿಲ್ಲ. ಉಳಿದು ನಮ್ದು ಅಲ್ಲೇ ಅಲ್ಲ. ಫಸ್ಟ್ ಆಫ್ ಆಲ್ ನಮ್ದು ಅಲ್ಲೇ ಅಲ್ಲ. ದೇಹಾಂತರಸ್ಯ ದೇಹಿತ್ವಂ ಅಹಂಭಾವಂ ಮೃತೆ ಕುತಃ ಯಥಾ ರಜಸ್ತಮೋ ಭಾವೈ ವಿನಾ ಸ್ವಪ್ನೋ ನ ಜಾಯತೆ. ರಜೋಗುಣ ತಮೋಗುಣ ಇಲ್ಲದೆ ಹೋಗಿದ್ದರೆ ಸ್ವಪ್ನ ಹೇಗೆ ಬರೋದಿಲ್ವೋ, ನಿದ್ರಾ ಕಾಮಾದ್ಯಭಾವೇನ ತದ್ವದೇವ ತದ್ವದೇಹ ತದ್ವದ್ದೇಹ ಕ್ವ ತಾನ್ವಿನಾ. ಇಷ್ಟು ಇಲ್ಲದೆ ಹೋದರೆ ಎಲ್ಲಿದೆ? ಎಲ್ಲಿ? ಇನ್ನು ಹಾಗೇಲಿ ಎಲ್ಲೋ ಇರುತ್ತಿದ್ದೀರಿ, ಅದಾಗಿಲ್ಲ, ಇನ್ನು ಮುಂದಿದೆ. ನಿದ್ರಾ ಕಾಮಾದ್ಯಭಾವೇನ ತದ್ವದ್ದೇಹ ಕಥಾನ್ವಿನ ತಸ್ಮಾತ್ ಪ್ರಕೃತ್ಯೈವ ಪುಮಾನ್ ಮಾನುಷಾದಿ ವಿಕಾರಯ ಮಾನುಷಾದಿ ರಿವಾಭಾತಿ ನಿತ್ಯ ಚೈತನ್ಯ ರೂಪವಾನ್. ನಿತ್ಯ ಚೈತನ್ಯ ರೂಪನಾದಂಥ ಜೀವ ಈ ರೀತಿಯಲ್ಲಿ ಸೃಷ್ಟಿ ಬಂದಾಗ ತನ್ನದಲ್ಲದನ್ನು ತಂದು ಅಂತ ತಿಳ್ಕೊಂಡು ನಾನಲ್ಲ, ನಾನು ತನ್ನದಲ್ಲ, ತಾನು ಈ ರೀತಿ ಭ್ರಮೆಗೊಳಗಾಗ್ತಾನೆ. ಯರಿಹಿ ಚ. ಇವತ್ತು ಬಾಡಿಗೆ ಮನೆಯವರು ಅಲ್ಲೇ ಇರಲಿಕ್ಕೆ ಇಷ್ಟಪಡ್ಲಿಕ್ಕೆ ಬಂದು ಕೇಸ್ ಹಾಕ್ಲ, ಅವರೇ ಕೇಸ್ ಹಾಕಲಿಕ್ಕೆ ಶುರು ಮಾಡ್ತಾರಲ್ಲ, ಆ ರೀತಿ ಆಗ ಎಷ್ಟೋ ತುಂಬ ಜನ ಸಮಸ್ಯೆ ಅದು. ಅದು ಬಂದು ಬರ್ಬೇಕಾದ್ರೆ ಕೈ ಕಾಲು ಇಟ್ಕೊಂಡು ಬರ್ತಾರೆ. ಆಮೇಲೆ ಕೋರ್ಟ್ಗೆ ಹೋಗ್ರಿ ಅಂತಾರೆ. ಕೋರ್ಟ್ಗೆ ಹೋಗಿ ಖುಷಿ ಆಗ್ಬಿಡ್ತು, ಅವ್ರು 20 ವರ್ಷ ರಿಟೈರ್ ಆಗೋರು ಅಲ್ಲೇ ಇರ್ತೀರಿ ಅಂತ. ಆ ಥರ ಆಗಿ ಸ್ವಪ್ನ ಬರ್ಬೇಕಾದ್ರೆ ಏನಿರಬೇಕು? ರಜೋಗುಣ ಸಂಪರ್ಕ ಇಲ್ಲದ ಹೊರ ಸ್ವಪ್ನ ಬೀಳೋದಿಲ್ಲ. ಅದೇ ರೀತಿಯೇ ಅಹಂಕಾರ ಮಮಕಾರ ಬರಬೇಕಾದ್ರೆ ಏನು ಬರಬೇಕು? ಅವನಿಗೀಗ ದೇಹ ಸಿಗಬೇಕು. ಸಂಬಂಧ ದೇಹದಲ್ಲಿ ಏನಿದೆ? 3 ಗುಣಗಳಿದೆ. 3 ಗುಣದ ಪ್ರಭಾವ ಏನಂತ ಕೇಳಿದ್ರೆ ಅಹಂಕಾರ ಮಮಕಾರ ಹುಟ್ಟಿಸೋದು. ಅದನ್ನ ಗೆಲ್ಲಬೇಕು ಅವನು, ಗೊತ್ತಾಯ್ತಾ? ಗೆಲ್ಲಬೇಕು. ಕ್ವಶನ್ ಪೇಪರ್ ಕೊಡ್ತಾರೆ, ಏನು ಮಾಡ್ಬೇಕು ಅವನೀಗ? ಆನ್ಸರ್ ಬರಿಬೇಕು. ಹಾಗೆ ಆ ಗುಣಗಳನ್ನು ಸಿಗದಂತೆ ಹೊರಡ್ಸ್ಬೇಕು. ಇವತ್ತು ಹೋಗ್ಬೇಕಾದ್ರೆ ಕೆಸರಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕಲ್ಲ, ಆ ರೀತಿ ಹೋಗ್ಬೇಕಲ್ಲ. ಅಹಂಕಾರ ಪಟ್ಟರೆ ಬಿದ್ದು ಹೋಗ್ತಾನೆ. ಬಂದಿದ್ದ ತಕ್ಷಣ ಗುಣಗಳಿದೆ ದೇಹದಲ್ಲಿ, ಕಟ್ಟಿಬಿಡುತ್ತೆ. ಆ ಕಟ್ಟನ್ನೇ ಸಿಕ್ಕದಂತೆ ವರ್ತಿಸ್ಬೇಕು. ಅದು ಇಂಪಾರ್ಟೆಂಟ್. ಅದು ವೆಹಿಕಲ್ ಸ್ಟಾರ್ಟ್ ಆದರೆ ಅಲ್ಲಿ ಹೊಡೆದೇ ಬಿಡೋದಿಲ್ಲ ಅದು. ಹಾಗೆ ಬಿಟ್ಟರೆ ಏನು ಮಾಡಬೇಕು? ಹುಷಾರಾಗಿ ಏನು ಮಾಡ್ಬೇಕು? ಕಂಟ್ರೋಲ್ ಮಾಡಿ ಹೋಗೋ ದಾರಿಗೆ ಒಯ್ಬೇಕಲ್ಲ. ವೆಹಿಕಲ್ ಕಂಟ್ರೋಲ್ ಹೇಗಿರ್ಬೇಕು? ದೇಹ ಮೇಲೆ ಕಂಟ್ರೋಲ್ ಇರಬೇಕು. ಏನೇನು ತಿಳ್ಕೊಂಡ್ಬಿಡ್ತಾನೆ ತಂದೆ, ಏನು ಬೇಕಾದ್ರೆ ಮಾಡೋದು ಅಂತ ತಿಳ್ಕೊಂಡು ಏನೋ ಬೇಕಾದ್ರೆ ಮಾಡಾಕ್ಬಿಡ್ತಾನೆ. ಹಾಗೆ ಮಾಡಿಕೊಡ್ಬೇಕು. ಸತ್ವಗುಣ ಇದ್ರೆ ಸತ್ವಗುಣ ಇದ್ರೆ ಅದ್ರ 3 ಗುಣ ಇರೋದ್ರಿಂದ ಏನು ಮಾಡುತ್ತದು? ಬರಲೇಬೇಕು. ಸತ್ವಗುಣ ಕೊಡದೆ ಹೋಗಿದ್ರೆ ಏನಾಗ್ತಾಯಿತ್ತು? ಉದ್ಧಾರ ಆಗೋ ಚಾನ್ಸೇ ಇರಲಿಲ್ಲ. ಹಾಗೆ ಸತ್ವಗುಣ ಬ್ರೇಕ್ ಇದ್ದ ಹಾಗೆ ಎಲ್ಲರನ್ನು ಏನು ಮಾಡುತ್ತೆ? ನಿಯಂತ್ರಣ ಮಾಡುತ್ತೆ ಸತ್ವಗುಣ.
ಅದನ್ನು ಸರಿಯಾಗಿ ಉಪಯೋಗಿಸಿ ಹೊಡೆದವ್ರು ಏನಾಗುತ್ತೆ ಅದು ಕೂಡ ಇದಾಗ್ಬಿಟ್ಟು ಸಪ್ರೆಸ್ ಆಗಿಬಿಟ್ರೆ ಉಯ್ಯೋ ಡಾಮಿನೇಟ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಅದಿಲ್ಲ. ಯಾಕೆ ಅವ್ರಿಗೆ ಏನಿದೆ, ಅವ್ರಿಗೆ ಅಸ್ವಪ್ನರು ಅಂತ ಹೆಸರು ಅವ್ರಿಗೆ. ಸತ್ವ ಪ್ರಧಾನ ಶರೀರ ಅವರು, ತೇಜೋಮಯ ಶರೀರವಾದ್ದರಿಂದ ಆಯಾಸ ನಮಗಾಗೋದಲ್ಲ, ಅವ್ರಿಗೆ ಆಗೋದೇ ಇಲ್ಲ. ಅವ್ರು ಅವತಾರ ಮಾಡೋದಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ ಮತ್ತೆ ಅವ್ರಿಗೆ ಮತ್ತೆ ಮೂರಿನ ಮಾಡ್ತೋಗ್ಬಿಡುತ್ತೆ, ಇವೆಲ್ಲ ಸೇರಿಬಿಡೋದ್ರಿಂದ. ಅಲ್ಲೂ ಇದೆ, ಇಲ್ಲ ಅಂತಲ್ಲ, ಬಟ್ ಹೆಚ್ಚು ಕ್ವಾಲಿಟಿ ಶುದ್ಧ ಇರೋದ್ರಿಂದ ಸಮಸ್ಯೆ ಬರೋದಿಲ್ಲ. ಇಲ್ಲೇನಾಗಿದೆ, ಇವೆಲ್ಲ ಜಾಸ್ತಿ ಸೇರಿಬಿಟ್ಟು ಇವು ಆಹಾರ ಎಲ್ಲವೂ, ಇದಂತೂ ಬರೀ ಆಹಾರನೇ ಸಾಕು. ಮಾನುಷ ಅನ್ನವನುಂಡು ಜ್ಞಾನಶೂನ್ಯನೂ ಆದೆ ಅಂತ ಹೇಳ್ತಾರೆ. ಬೆಸ್ಟ್ ಮಾನುಷ ಆಹಾರ ಕೂಡ ಏನು ಮಾಡುತ್ತೆ, ಇದು ವರಿಷ್ಠ ಆಹಾರ ಇನ್ನೇನಾಗಬೇಕು ಈಗ. ಹೀಗಾಗಿ ಇದು ಅನೇಕ ವಿಧವಾದ ಬಂಧನ ಮಿತಿಮೀರಿ ಹೋಗ್ಬಿಡಲ್ಲ. ಹೌದೌದು. ಯಾವುದಕ್ಕೆ ಅಲ್ಲ, ಎಷ್ಟೋ ಜನ ಸ್ವಪ್ನ ಸೂಚನೆಗಳಲ್ಲಿ ಸುಳ್ಳು ಹೇಳ್ತಾರೆ ತುಂಬ ಜನಗಳು, ಗೊತ್ತಾಯ್ತಾ? ಯಾರು ಕೇಳಿ ತಾವೇನೋ ಮಾಡ್ಕೊಂಡು ಹೋಗ್ತಾರೆ, ಅದು ಬಿಟ್ಟುಬಿಡಿ. ಬಟ್ ಒಳ್ಳೆ ಸ್ವಪ್ನಗಳಾಗೋದು ಅಸತ್ಯ ಅಂತ ಅರ್ಥ ಅಲ್ಲ. ಸರಿಯಾಗಿ ನಡೆದಿರೋದು ಹಾಗೆ ಆಗುತ್ತೆ, ನಡೆದೇ ನಡೀತೆ. ಆದರೆ ಅರ್ಜುನ ಕೇಸೆಲ್ಲ ನೋಡಿದ್ದೇವೆ. ನಮ್ಮ ಅನುಭವಕ್ಕೆ ಕೆಲವು ಸ್ವಪ್ನಗಳು ಬರುತ್ತೆ, ಅದು ನದಿಯಾಗಿ. ಎಲ್ಲ ಹೇಳ್ಕೊಂಡೆ ಸಾಮಾನ್ಯವಾಗಿ ಸತ್ಯ ಇರೋ ಚಾನ್ಸಸ್ ಕಡಿಮೆ. ನಿಜವಾಗಿ ಹೇಳ್ಕೊಡೋದಿಲ್ಲ ಅವರು. ಕಣ್ಕಡೋರು ಭಾಸ್ಕರ್ ತೋರಿಸ್ಕೊಂಡು ಹೋದ್ರೆ ಹಾಗೆ ಪ್ರಸಂಗ ಬಂದಾಗ ತಿಳ್ಕೊಳ್ಳೋಕ್ಕೋಸ್ಕರ ಹೇಳಿದ್ರೆ ತಪ್ಪಲ್ಲ. ಅದೇ ಒಂದು ದೊಡ್ಡ ಆಸ್ತಿ ಮಾಡ್ಕೊಳಕ್ಕೆ ಹೋಗಬಾರ್ದು, ಸತ್ಯವಾಗಿದ್ದರೂ ಕೂಡ. ಎಲ್ಲಿಗೆ ಅಲ್ಲಿ ಸ್ವಪ್ನ ಮಲಗದೇ ಇಲ್ಲ, ನಿದ್ರೆ ಮೇಲೆ ಸ್ವಪ್ನ ಚಾನ್ಸೇ ಇಲ್ಲ, ಇಲ್ಲಿ ಬರೋದು. ಸ್ವಪ್ನ ಬೀಳುತ್ತೆ ಅಷ್ಟೇ ಅಲ್ಲ, ಒಂದ್ಸರ್ತಿ ಅವ್ರ ಸ್ವಪ್ನ ಅವರಿಗೆ ಅರ್ಥ ಆಗಲ್ಲ, ಅಷ್ಟರ ಮಟ್ಟಿಗೆ. ಅರ್ಥ ಆಯ್ತಾ? ಅಷ್ಟರ ಮಟ್ಟಿಗೆ ಅದು ಮುಚ್ಚೋಗ್ಬಿಡುತ್ತೆ. ಯರ್ಹಿ ಚ ಮಾನುಷಾದಿರಿವಾ ಭಾತಿ ನಿತ್ಯ ಚೈತನ್ಯ ರೂಪವಾನ್ ಯರ್ಹಿ ಚಾಯಂ ಮಹಿತ್ವೇ ಸ್ವೇ ಪರಸ್ಮಿನ್ ಕಾಲಮಾಯಯೋ ರಮತೆ ಗತ ಸಮ್ಮೋಹ ತ್ಯಕ್ತೋದಾಸ್ತೆ ತದೋಹಯಂ. ಯರ್ಹಿ ಚ ಅಯಂ ಮಹಿತ್ವೇ ಸ್ವೇ ಪರಸ್ಮಿನ್ ಕಾಲತವಾಯಯೋ ರಮತೆ ಗತ ಸಮ್ಮೋಹ ತ್ಯಕ್ತ್ವಾ ಉದಾಸ್ತೆ ತದಾ ಉಭಯಂ. ಯಾವಾಗ ಇವನು ಯರ್ಹಿ ಚಾಯಂ ಮಹಿತ್ವೇ ಸ್ವೇ ಪರಸ್ಮಿನ್, ಪರಮಾತ್ಮನ ಮಹಿಮೆ ಇದೆಲ್ಲ ಅಂತ ತಿಳ್ಕೊಂಡ ತಕ್ಷಣ ಕಾಲಮಾಯಯೋ, ಇವೆಲ್ಲ ಕಾಲ ಮಾಯ ಎಲ್ಲ ಕೂಡ ಭಗವದಧೀನ, ದೇಹ ಭಗವದಧೀನ, ಅವನು ಕೊಟ್ಟಿದ್ದು ಅಂತ ತಿಳ್ಕೊಂಡ್ಬಿಟ್ರೆ ಗತ ಸಮ್ಮೋಹ, ಮೋಹಕ್ಕೊಳಗಾಗೋದೇ ಇಲ್ಲ. ತ್ಯಕ್ತ್ವಾ ರಮತೆ, ಆಗ ಆನಂದ ಶುರುವಾಗುತ್ತೆ. ರಮತೆ ಉದಾಸ್ತೆ ತದೋಹಯಂ, ಆಗ ಎರಡನ್ನೂ ಕೂಡ ರಜೋಗುಣ ತಮಗುಣಗಳನ್ನೆಲ್ಲ ಕೂಡ ಬಿಟ್ಟಾಕ್ತಾನೆ. ಒಂದು ಉಭಯ, ಅಹಂಕಾರ ಮಮಕಾರಗಳ ಬಗ್ಗೆನೂ ಒಳಗಾಗೋದಿಲ್ಲ. ಯಾವಾಗಲೂ ಏನು ಎಚ್ಚರ ಇರಬೇಕು, ಇದು ಬಾಡಿಗೆ ಮನೆ ಅಂತ ಎಚ್ಚರ ಇದ್ದರೆ ನೋಡ್ಕೊಳ್ಳೋ ರೀತಿ ಬೇರೆ ಆಗುತ್ತೆ, ಗೊತ್ತಾಯ್ತಾ? ಅದ್ರ ಬಗ್ಗೆ ಎಚ್ಚರ ನಮ್ಮದಲ್ಲ, ಬಿಡಬೇಕು, ಸರಿಯಾಗಿ ನೋಡ್ಕೋಬೇಕು, ಸರಿಯಾಗಿ ಕೊಟ್ಟು ಹೋಗಬೇಕು, ಎಲ್ಲ ಜ್ಞಾನ ಇರುತ್ತೆ. ಅದು ನಮ್ಮದು ಅಲ್ಲೇ ಇಲ್ಲ, ಆದ್ದರಿಂದ ನಿಶ್ಚಿಂತೆಯಾಗಿರ್ಬೋದು. ಯಾವಾಗ ಒಳಗಾಗ್ತಾರೆ ಫಜಿತಿ ಆಗುತ್ತೆ. ಅದೇ ಹಣ್ಣಿನ ಬ್ಯಾಡ್ ಸೈಕಾಗುತ್ತೆ, ಬರಲೇಬಾರ್ದಾಗ. ಇನ್ನೊಬ್ಬರದನ್ನು ಜವಾಬ್ದಾರಿ ಜಾಸ್ತಿ ಆಗಬೇಕು ಯಾವಾಗಲೂ, ಗೊತ್ತಾ? ನಮಗೇನಾಗುತ್ತೆ, ಜವಾಬ್ದಾರಿ ಕಳ್ಕೊಂಡ್ಬಿಡ್ತಾರೆ. ನಮಗೆ ಜವಾಬ್ದಾರಿ ಜಾಸ್ತಿ ಆಗೋದು ದೊಡ್ಡವ್ರದ್ದು ಅಂತ ತಿಳ್ಕೊಂಡಾಗ ಅಷ್ಟೇ. ನಾನೇ ದೊಡ್ಡವ್ರು ಅಂತ ತಿಳ್ಕೊಂಡಾಗ ಪ್ರಶ್ನೆ ಬರೋದೇ ಇಲ್ಲ. ಅಹಂಕಾರ ಮಾಡೋದ್ರಿಂದ ಹೋಗಿಬಿಡೋದು. ಎಷ್ಟೋ ಸರ್ತಿ ನಮ್ಮ ವಸ್ತು ಮಲಿಕೊಂಡಾಗ ಮನೆ ಸೇಫ್ ಆಗಿರುತ್ತೆ, ಇನ್ನೊಬ್ರು ಬಿಟ್ಟಿರ್ತಾರೆ, ಅವ್ರು ಬಡ ಬಜೀತಿ ಕೆಲಸ. ಅವ್ರು ಬರೋದಿಲ್ಲ, ಬಸ್ ಹೊರಟ್ಬಿಡುತ್ತೆ, ಅವ್ರು ಬರೋದಿಲ್ಲ, ಅವ್ರ ಬಾರಿ ನಿಲ್ಲಿಸಿ ಬಿಟ್ಟಿರುತ್ತೆ. ಮತ್ತು ಅಂದಮೇಲೆ ಎಲ್ಲಿ ಬರುತ್ತೋ ಅಂತ ಅವ್ರಿಗೆ ಪಾಪ. ಅಂದರೆ ಆ ಥರ ಎಚ್ಚರ ಇರಬೇಕು ಆವಾಗ. ಅದು ಇನ್ನೊಬ್ರಿಗೆ ಯಾರೋ ಹೆಸರು ಕೂಡ ಗೊತ್ತಿಲ್ಲ ನಮಗೆ, ಅವರು ಕೊಟ್ಟಿದ್ದ ಜವಾಬ್ದಾರಿ ಇರಬೇಕಾದ್ರೆ ದೇವರಿಗೆ ಎಷ್ಟು ಜವಾಬ್ದಾರಿ ಇರಬೇಕು. ನಮಗೆ ದೊಡ್ಡವರು, ಭಾರಿ ದೊಡ್ಡವರು. ಇದೆಲ್ಲ ಯೋಚನೆ ಮಾಡಿದಷ್ಟು ಕೂಡ ಈ ಮೋಹಕ್ಕೊಳಗಾಗೋ ಪ್ರಸಂಗ ಬರೋದೇ ಇಲ್ಲ. ಅದಕ್ಕೆ ಬ್ರಹ್ಮ ಜಿಜ್ಞಾಸ ಅಂತ ಕರೆದು. ಬ್ರಹ್ಮ ಜಿಜ್ಞಾಸೆ ಅಂದರೆ ಅದೇ ಅರ್ಥ. ಇದು ಯಾರದ್ದು, ಅವನೆಂಥವನು, ಅವನಿಗೂ ನಾವು ಏನು ಸಂಬಂಧ, ಅಭೇದ ಸಂಬಂಧ ಹೇಳ್ಬಿಟ್ರೆ ಮತ್ತೆ ಎಲ್ಲ ಒಂದೇ ಆಯ್ತು ಈಗ, ಗೊತ್ತಾಯ್ತಾ? ಸಾಮ್ಯ ಹೇಳಿದ್ರು ಅದೇ ಬೇರೆ ಸ್ಥಿತಿ ಬರೋದು. ಅಲ್ಲ, ಭಾರಿ ದೊಡ್ಡವನು, ಇದೆಲ್ಲ ತಿಳ್ಕೊಂಡ್ರೆ ಸರಿ ಹೋಗೋದು. ಮತ್ತು ಅವನು ಸ್ವಂತ ಬಾಡಿಗೆ ಮನೆ ಕೊಡ್ಬೇಕಾದ್ರೆ ಸಾಮಾನ್ಯವಾಗಿ ಸ್ವಂತ ಮನೆ ಇರುತ್ತೆ, ಹೋದಲ್ಲ, ಬಾಡಿಗೆ ಕೊಡ್ಬೇಕಾದ್ರೆ ಇಲ್ದವ್ರು ಯಾಕೆ ಕೊಡ್ತಾರೆ ಪಾಪ? ಯಾವುದು ಅನಿವಾರ್ಯ ಕಾರಣದಿಂದ ಬಿಟ್ಟಿರೋದು ಬೇರೆ, ದೂರ ಏನು ಬೇರೆ ಇರ್ಬೋದು. ಜನರಲ್ಲಿ ಏನು ಮಾಡೋದಿಲ್ಲ ಅಂತ. ಸೊ ದೇವರಿಗೆ ಸ್ವಂತ ಮನೆ ಇದೆ, ನಮಗೆ ಬಾಡಿಗೆ ಕೊಟ್ಟಿದ್ದಾರೆ. ನಾವು ದೇವರಿಗೆ ಬಾಡಿಗೆ ಮಾಡಿದರೆ ತಪ್ಪಾಗುತ್ತೆ. ನಮ್ಮಲ್ಲಿ ದೇವರಿಗೆ ಕೊಟ್ಟಿದ್ದೇವೆ, ದೇವರಿಗೆ ಜಾಗ ಕೊಟ್ಟಿದ್ದೇವೆ ಅನ್ನಬಾರದು. ಯದಾ ಸ್ವರೂಪಂ ಜಾನಾತಿ ಕಾಲ ಪ್ರಕೃತಿ ವರ್ಜಿತಂ ವಾಸುದೇವ ಪ್ರಸಾದೇನ ತದಾ ಮುಕ್ತೋ ಭವತ್ಯಸೌ ಇತಿ ಭವಿಷ್ಯತ್ ಪುರಾಣೆ. 11th ಶ್ಲೋಕ ಹೇಗಿದೆ ನೋಡಿ. ಯದಾ ಸ್ವರೂಪಂ ಜಾನಾತಿ ಕಾಲ ಪ್ರಕೃತಿ ವರ್ಜಿತಂ, ಕಾಲ ಬೇರೆ ಪ್ರಕೃತಿ ಬೇರೆ, ಅನ್ನೋ ಸ್ವರೂಪ ಬೇರೆ, ವಾಸುದೇವ ಪ್ರಸಾದೇನ, ಇದೆಲ್ಲ ಕೂಡ ದೇವರು ಕೊಟ್ಟ ಅನುಗ್ರಹ ನೋಡಿ. ವಾಸುದೇವ ಮತ್ತೆ ಮುಕ್ತಿಪ್ರದಾಯಕ ರೂಪ ಚಿಂತನೆ ಮಾಡ್ತಾರೆ. ತದಾ ಮುಕ್ತೋ ಭವತ್ಯಸೌ ಇತಿ ಭವಿಷ್ಯತ್ ಪುರಾಣೆ. ಅವ್ರು ಏನು ಹೇಳಿದ್ದಾರೆ,
ಎಲ್ಲ ಕಡೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಆಚಾರ್ಯ ಹೇಳಿದ್ದಲ್ಲ. ಅದಕ್ಕೆ ಅದನ್ನು ಏನಂತ ಕರೆದ್ರು, ತತ್ವವಾದ. ಇದ್ರ ಹೆಚ್ಚು ಕೂಡ ತಪ್ಪು ಇದೆ, ಚಾನ್ಸೇ ಇಲ್ಲ ಆ ರೀತಿ ಹೇಳ್ತಾರೆ. ಹಾಂ, ಆಂಬಿಗ್ಯೂಟಿ ಇಲ್ಲ, ತಪ್ಪಿಲ್ಲ, ಯಾವುದೂ ಇಲ್ಲ. ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ತಪ್ಪಾಗುತ್ತೆ ಅಷ್ಟೇ. ಆತ್ಮತತ್ವ ವಿಶುದ್ಧ್ಯರ್ಥಂ ಯದಾಹ ಭಗವಾನ್ ಋತಂ ಬ್ರಹ್ಮಣೇ ಅದರ್ಶಯದ್ರೂಪಂ ಅವ್ಯಲೀಕೌ ವ್ರತಾದೃತಃ. ಆತ್ಮ ತತ್ವ ವಿಶುದ್ಧ್ಯರ್ಥಂ ಯದಾಹ ಭಗವಾನ್ ಋತಂ. ಆತ್ಮತತ್ವವನ್ನು ಸರಿಯಾಗಿ, ವಿಶುದ್ಧಿ ಅಂದ್ರೇನು? ಆತ್ಮತತ್ವ ಶುದ್ಧ ಮಾಡೋದಲ್ಲ, ನಾವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಯದಾಹ ಭಗವಾನ್ ಋತಂ, ಆಗ ಪರಮಾತ್ಮ ಸತ್ಯವನ್ನು ಯಾರು ಹೇಳಿದರು? ಬ್ರಹ್ಮಣೇ. ಅದೇ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಬ್ರಹ್ಮಣೇ ಅದರ್ಶಯತ್. ಹೇಳಿದ್ದಷ್ಟೇ ಅಲ್ಲ, ತನ್ನ ರೂಪವನ್ನು ತೋರಿಸ್ತಾನೆ ಅವರಿಗೆ. ಅವ್ಯಲೀಕ ವ್ರತಾದೃತಃ. ಅವ್ರಿಗೆ ಯಾಕೆ ಹೇಳ್ಬೇಕು, ನಮ್ಗೆ ಯಾಕೆ ಹೇಳೋದಿಲ್ಲ ಅಂದರೆ, ಅವ್ಯಲೀಕ ವ್ರತ ಅವ್ರದ್ದು. ಅವ್ಯಲೀಕ ವ್ರತ ನಿಷ್ಕಪಟವಾದ ವ್ರತ. ಅದು ಪರಮಾತ್ಮ ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ. ಕಾಪಟ್ಟೆ ಇದ್ದಲ್ಲಿ ವಿಶ್ವಾಸ ಹೋಗ್ಬಿಡುತ್ತೆ. ಅವ್ರಿಗೆ ಕೊಡೋದಲ್ಲ, ಇರೋದನ್ನೇ ಮತ್ತೆ ಡಿಸ್ಮಿಸ್ ಮಾಡಿಬಿಡ್ತಾನೆ. ಯಾವಾಗ ಅವನಿಗೆ ಕಪಟ ಇಲ್ಲ ಅಂತ ಗೊತ್ತಾಗುತ್ತೆ, ಏನು ಮಾಡ್ತಾನೆ? ಅವನ್ನ ಕೆಲವು ತಪ್ಪುಗಳು ಮಾಡಿದಾಗ ಕ್ಷಮಿಸ್ಬಿಡ್ತಾರೆ. ಪಾಪ ನಿರ್ವಂಚನೆಯಿಂದ ಮಾಡಿದ್ದಾನೆ, ಅವನು ಪಾಪ ಮೋಸ ಹೋಗಿದ್ದಾನೆ, ಆ ರೀತಿಯಾಗಿ ಅವನೇ ಮಾಡಿಬಿಟ್ಟಾಗ ಕ್ಷಮಿಸೋದು ಸಾಧ್ಯ ಆಗೋದಿಲ್ಲ. ಏನು ಅದಕ್ಕೆ ಅದರ್ಶಯತ್, ತೋರಿಸಿದನು. ಹಾಂ, ಏನನ್ನ? ತನ್ನ ರೂಪವನ್ನು ತೋರಿಸ್ತ. ಯಾಕೆ ತೋರಿಸ್ತ? ಅವ್ಯಲೀಕ ವ್ರತಾತ್ ಹೃತಃ. ಅದರಿಂದ ಪರಮಾತ್ಮ ಅವರ ನಿಷ್ಕಪಟವಾದಂಥ ವ್ರತಕ್ಕೆ ಮೆಚ್ಚಿ ಅವರನ್ನು ಆರಿಸಿಕೊಂಡು ಅನುಗ್ರಹವನ್ನು ಮಾಡು. ಋತಃ ಅನೃತಂ ಆಹ. ವೆಲೀಕ ಹೇಳಿದಲ್ಲಿ ಕಪಟ ನಿಷ್ಕಪಟ. ಕಪಟ ವೆಲೀಕ, ಅವ್ಯಲೀಕ ಅಂದರೆ ನಿಷ್ಕಪಟ. ನಿಷ್ಕಪಟವಾದಂಥವ್ರ ವ್ರತದಿಂದ ಮೆಚ್ಚಿದೆ. ಅದಕ್ಕೆ ಸತ್ಯಲೋಕಾಧಿಪತಿಗಳು ಕಪಟ ಇದ್ದರೆ ಸತ್ಯಲೋಕಾಧಿಪತಿ ಹೇಗಾಗ್ತಾರೆ? ಇವತ್ತು ನ್ಯಾಯಾಧೀಶರು ಕರಪ್ಟಾಗಿ ನ್ಯಾಯಾಧೀಶರಾಗಬಹುದು, ಅಲ್ಲಿ ಸಾಧ್ಯ ಇಲ್ಲ. ಆತ್ಮತತ್ವ ವಿಶುದ್ಧರ್ಥಂ ಯದಾಹ ಭಗವಾನ್ ಋತಂ ಬ್ರಹ್ಮಣೇ ಅದರ್ಶಯದ್ರೂಪಂ ಅವ್ಯಲೀಕ ವ್ರತಾದೃತಃ. ಅದಕ್ಕೆ ಧರ್ಮ ಹೇಳಿದ್ರು, ಪ್ರೋಜ್ಜಿತ ಕೈತವೋತ್ರ ಪರಮಃ. ಪ್ರೋಜ್ಜಿತ ಕೈತವ ಅಂದರೆ ನಿರ್ವೆಲೀಕ ಅಂದರೂ ಒಳ್ಳೆ. ಯಥೋ ಭಗವದುಕ್ತಂ ಪ್ರಮಾಣಂ ಮತಸ್ತದುಕ್ತಂ ಪುರಾಣಂ ತತ್ಪ್ರಶ್ನಾನಾಮುತ್ತರತ್ವೇನ ವಕ್ಷೇ. ಅದೇ ಆದಿಭಾಗವತ ಅಂತ ಏನು ಹೇಳಿದ್ದು ಅಂದರೆ, ಆದಿಭಾಗವತವನ್ನು ಹೇಳಿದ್ದು, ಚತುಶ್ಲೋಕಿ ಭಾಗವತ. ಯಥೋ ಭಗವದುಕ್ತಂ ಪ್ರಮಾಣಂ, ಅದು ದೇವರಿಗೆ ಏನಂತ ಹೆಸರಿದೆ? ಪ್ರಮಾಣಂ ಬೀಜಮವ್ಯ. ವಿಷ್ಣು ಪರಮಾತ್ಮನಿಗೆ ಪ್ರಮಾಣ ಅಂತ ಹೆಸರು. ಪ್ರಮಾಣ ಅಂಥೇಳಿ ವ್ಯಕ್ತಿಗಳನ್ನು ಕರಿಬಾರದು ಅಂತ ಶಾಸ್ತ್ರ. ಯಾಕೆ ಅಂದರೆ ಏನಿರುತ್ತೆ ಅಲ್ಲಿ? ದೋಷ ಇರೋ ಚಾನ್ಸ್. ಪೌರುಷೀಯ ವಾಕ್ಯದಲ್ಲಿ ಏನದು ಇರುತ್ತೋ ಬಿಡುತ್ತೋ, ಇರೋ ಸಂಭಾವನೆ ಅಂತೂ ಬರುತ್ತೆ ಕೊನೆ ಪಕ್ಷ. ಆದರೆ ದೇವರು ಮತ್ತು ವಾಯುದೇವರಿಬ್ಬರಲ್ಲಿ ಏನಿಲ್ಲ, ದೋಷದ ಚಾನ್ಸೇ ಇಲ್ಲ. ಅದರಿಂದಾಗೇನೆ ಅವರನ್ನು ಪ್ರಮಾಣ ಅಂತ ಕರಿಬಹುದು. ಅದಕ್ಕೆ ಟೀಕಾರಾಯರು ಹೇಳ್ತಾರೆ, ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವ ನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿ. ಉಳಿದವ್ರನ್ಯಾರು ಶುದ್ಧ ಪ್ರಮಾಣ ಅಂತ ಕರೀಲಿಕ್ಕಾಗೋದಿಲ್ಲ. ಪ್ರಮಾಣ ತೋರಿಸ್ಬೇಕು ಅವರು. ಪ್ರಮಾಣ ತೋರಿಸಿದ್ರೆ ಸರಿ, ಇಲ್ಲದೆ ಹೋದರೆ ಒಪ್ಲಕ್ಕಾಗೋದಿಲ್ಲ. ಆದರೆ ಸೆಲ್ಫ್ ಕೆಲಸ ಹೇಳ್ತಾರೆ, ನಾವು ಹೇಳ್ತೀವಲ್ಲ, ಸೆಲ್ಫ್ ಅಟೆಸ್ಟೇಷನ್ ಅಂತ ಕರಿತೇವೆ. ಅದು ಪವರ್ ಯಾರಿಗೆ, ಎಲ್ಲರಿಗೂ ಇರೋದಿಲ್ಲ ಪವರ್. ಅದು ಯಾರಿಗಿರುತ್ತೆ? ಮುಖ್ಯಸ್ಥರಿಗೆ, ಎಲ್ಲರಿಗೂ ಕೊಡೋದಿಲ್ಲ. ಸೊ ಲಕ್ಷ್ಮೀರಾಯರಿಬ್ಬರು ಕೂಡ ಅವರಿಗೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಅವ್ರು ಹೇಳಿದರು. ಇವರು ಶೃಣತಾಮಲ ಸತ್ಯವಚ ಪರಮಂ ಹೇಳಿದರು. ಇಬ್ಬರಿಗೆ ಹೇಳೋ ರೈಟ್ ಇದೆ. ಯಾಕೆ? ಇದು ತಪ್ಪಿಲ್ಲ ಅಂತ ಹೇಳೋದಕ್ಕೋಸ್ಕರ ಸರಿಯಾಗಿ ತಿಳ್ಕೊಂಡಿರ್ಬೇಕಲ್ಲ. ಆಗ ನಮಗೆ ವಾಯುದೇವ್ರ ಮತ್ತು ಯಾತಕ್ಕೆ ಪ್ರಮಾಣ? ಯಾತಕ್ಕೆ ಭೂಯಾ ತತ್ವ ಶುದ್ಧಂ ಪ್ರಮಾಣಂ ಸಮೇ. ಶುದ್ಧ ಪ್ರಮಾಣ. ಶುದ್ಧ ಪ್ರಮಾಣ ಬರೀ ಪ್ರಮಾಣ ಕೊಡ್ತಾರೆ. ಅಶುದ್ಧ ಪ್ರಮಾಣ ಒಂದು ಪ್ರಮಾಣವೇ ಕೊಡೋದೇ ಬಾಯಿ ಬದೇ ಜನ ಮಾತೆ ಪ್ರಮಾಣ ಅಂದರೆ ತಪ್ಪದು. ಯಥೋ ಭಗವದುಕ್ತಂ ಪ್ರಮಾಣಂ ಅತಸ್ತದುಕ್ತಂ ಪುರಾಣಂ ತತ್ಪ್ರಶ್ನಾನಾಮುತ್ತರತ್ವೇನ ವಕ್ಷೇ. ಅದಕ್ಕೆ ನಾನು ಬೇರೆ ಪ್ರಶ್ನೆ ಎಷ್ಟು ಕೇಳಿದ್ದೆಲ್ಲ ಬೇರೆ ಇಲ್ಲ, ಅವ್ರು ಹೇಳಿದ ಪ್ರಮಾಣ ಆದ್ದರಿಂದ ಅದನ್ನೇ ಹೇಳಿಬಿಡ್ತೇನೆ ಅಂತ ಹೇಳಿದರು. ದಿವ್ಯಂ ಸಹಸ್ರಾಬ್ದ ಮಮೋಘ ದರ್ಶನೋ ಜಿತಾನಿಲಾತ್ಮ ವಿಜಿತೋಹಯೇಂದ್ರಿಯ ಅತಪ್ಯತ ಸ್ಮಾಖಿಲಲೋಕತಾಪನಂ ತಪಸ್ತಪೀಯಾನ್ ತಪತಾಂ ಸಮಾಹಿತಃ. ಬ್ರಹ್ಮದೇವರು ಸೃಷ್ಟಿ ಆಗ್ತಿರ್ಲಿಕ್ಕೆ ಅದೆಲ್ಲ ಬಂದಿದೆ. ಇವತ್ತು ಎಲ್ಲ ನೋಡ್ತಾರೆ, ಮೇಲೆ ಆಕಾಶ ಕೆಳಗೆ ನೀರು, ಏನೂ ಇಲ್ಲ. ಆಗ ಅವರು ಕ್ಷಣ ಯೋಚನೆ ಮಾಡ್ತಾರೆ ಏನು ಮಾಡಬೇಕು ಅಂತ. ಶಬ್ದ ಕೇಳಿಸುತ್ತೆ, ತಪ ತಪ ಅಂತ ಒಂದು ಶಬ್ದ 2 ಸರ್ತಿ ಕೇಳಿಸುತ್ತೆ. ಆಗ ಎಷ್ಟು ದಿವಸ ತಪಸ್ಸು ಮಾಡಿದರು ಅಂದರೆ, ದಿವ್ಯಂ ಸಹಸ್ರಾಬ್ದಂ ಅಮೋಘ ದರ್ಶನ. ದಿವ್ಯಂ ಸಹಸ್ರಾಬ್ದಂ ಎಷ್ಟಾಯ್ತರಿಗೆ? ದಿವ್ಯಂ ಸಹಸ್ರಾಬ್ದಂ ಅಂದರೆ ದೇವಮಾನದ 1000 ವರ್ಷ. ದೇವರ ಮಾನದ 1000 ವರ್ಷ. ದೇವಮಾನದ ನಮ್ಮ 1000 ವರ್ಷ ಅಲ್ಲ. ಅದು ದೊಡ್ಡ ತಪಸ್ಸನ್ನು ಮಾಡ್ತಾರೆ ಅವರು.
ಜಿತಾನ್ ಅಂದರೆ ಸಹಸ್ರ. ಜಿತಾನಿಲಾತ್ಮ, ಜಿತ ಅನಿಲಾತ್ಮ, ಅನಿಲ ಅಂದರೆ ಪ್ರಾಣ. ಪ್ರಾಣಾಯಾಮ ಮಾಡಿ ದೇಹ ನಿಯಂತ್ರಣ ತಂದುಕೊಂಡು ಮಾಡಿದ್ದು. ಫಸ್ಟ್ ಪ್ರಾಣಾಯಾಮ ಮಾಡಿದ್ದವರೇ. ವಿಜಿತೋಭಯೇಂದ್ರಿಯ, ವಿಜಿತ ಉಭಯ ಇಂದ್ರಿಯ, ಎರಡು ಇಂದ್ರಿಯನೂ ಗೆದ್ದರು. ಎರಡು ಇಂದ್ರಿಯ ಅಂದರೆ ಯಾವುದು? ಒಂದು ಹೊರಗೆ ಅಂತಃಕರಣ, ಬಾಹ್ಯಕರಣ, ಎರಡನ್ನೂ ಗೆದ್ದರು. ಇವತ್ತು ಹೊರಗಿನ ಇಂದ್ರಿಯ ಗೆಲ್ಲೋದೇ ಕಷ್ಟ, ಮನಸ್ಸು ಗೆಲ್ಲೋದಂತೂ ಭಾರಿ ಕಷ್ಟ, ಗೊತ್ತೇ ಆಗೋದಿಲ್ಲ. ನಮಗೆ ಕಾಣಿಸೋದೇ ಇಲ್ಲ. ಆದ್ದರಿಂದ ಎಲ್ಲಿ ನೋಡ್ತಾರೆ ಕೊನೆ ಪಕ್ಷ ನಿಮಗೆ ಕಣ್ಣಿದೆ ಎಂದು ಗೊತ್ತಾಗದವರು ಕೂಡ ಡೈರೆಕ್ಷನ್ ನೋಡಿ ಹೇಳ್ಬೋದು. ಮನಸ್ಸುಗಳಿಗೆ ಏನೂ ಗೊತ್ತಾಗೋದಿಲ್ಲ. ಆದ್ದರಿಂದ ಎರಡನ್ನೂ ಗೆಲ್ಲಬೇಕು. ಮನಸ್ಸು ಸ್ವಾರಸ್ಯ ಗೊತ್ತಾಯ್ತು. ಬೇರೆ ಇಂದ್ರಿಯಗಳು ಬೇರೆಯವ್ರಿಗೆ ಮೋಸ ಮಾಡಬಹುದು, ಮನಸ್ಸು ನಮಗೆ ಮೋಸ ಮಾಡಿಬಿಡುತ್ತೆ. ಆದ್ದರಿಂದ ಭಾಳ ಹುಷಾರಾಗಿರ್ಬೇಕು ಅದ್ರ ಬಗ್ಗೆ. ಒಳಗಿರೋರು ದೊಡ್ಡ ಕಳ್ಳರು ತರಲ್ಲ ಹಾಗೆ. ಒಳಗೇನಾದ್ರು ಕಳ್ಳರು ಮಾಡಿದ್ರೆ ತಪ್ಪಿಸ್ಲಿಕ್ಕಾಗೋದೇ ಇಲ್ಲ. ಅದಕ್ಕೆ 24 hours ಸುದ್ದಿ ತೆಗಿರ್ತಾರೆ. ಮತ್ತೆ ನಮ್ಮ ಮನೆಯಲ್ಲೇ ಕೆಲಸ ಮಾಡ್ತಾರೆ. ನೀವು ಹೊರಗಿನವ್ರ ಬರ್ಲಿಕ್ಕೆ ಬರಲ್ಲ, ಬೇರೆ ವ್ಯವಸ್ಥೆ ಇದೆ ಅವರಿಗೆ. ಆದ್ದರಿಂದಾಗಿಯೇ ಅಂತಃಕರಣ ಭಾರಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಉಭಯೇಂದ್ರಿಯ ನಿಯತ ಉಭಯ ಇಂದ್ರಿಯ, ಎರಡು ಇಂದ್ರಿಯ. ಹೊರಗಿನ ಇಂದ್ರಿಯಗಳು 10, ಒಳಗಿನ ಇಂದ್ರಿಯ 1, ಅಷ್ಟನ್ನೂ ಗೆದ್ದ. ಯಾವುದನ್ನ? ಇಲ್ಲ, ಯಾಕೆ ಹೇಳಿ ಅವ್ರು ಬಿಟ್ಟು ಅವ್ರು ಕಳ್ಕೊಂಡ್ಬಿಟ್ಟಿದ್ದಾನೆ ಈಗಾಗಲೇ. ವಾಯುದೇವರಿಗೆ ಬಿಟ್ಟುಬಿಡಿ, ಅವರಿಗೆ ಎದ್ರು ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಬರೀ ಸ್ವರೂಪನೇ ಕಾಣೋದವರಿಗೆ. ಸುಮ್ಮನೆ ಹೆಸರಿಗೆ ಅಷ್ಟೇ. ಕೆಲವು ಸುಮ್ಮನೆ ಸೆಕ್ಸ್ ಹಾಕೋತಾರಲ್ಲ ಹಾಗೆ, ಗೊತ್ತಾಯ್ತಾ? ಯಾಕೆ ಅಲ್ಲ, ಸ್ಟೈಲ್ ಕೆಲವರಿಗೆ, ಕೆಲವು ತೋಡುಗಳು ಬೀಳಬಾರ್ದು ಅಂತ ಅಷ್ಟೇ, ಅವ್ರು ಬಿದ್ದೋದಿಲ್ಲ. ಕೆಲವರು ಕಣ್ಣು ದೋಷ ಇದ್ದು ಹಾಕಿರ್ತಾರೆ. ಅದು ಬ್ರಹ್ಮದೇವರದ್ದು ಹೇಗಿದೆ ಅಂದರೆ ಕಣ್ಣು ಸರಿಯಾಗಿದ್ದವ್ರು ಸ್ಪೆಕ್ಸ್ ಹಾಕೊಂಡ್ರೆ ಹಾಗಿದೆ. ಆದ್ದರಿಂದ ನಾವು ತಿಳ್ಕೊಳಕ್ಕೆ ಹೋಗ್ಬಾರ್ದು ನಮ್ಮಂತೆ ಅವ್ರಿಗೂ ಇದಿದೆ ಅಂತೇಳಿ. ಇಲ್ಲ, ನಮ್ಮ ಜೊತೆ ಇರ್ಲಿಕ್ಕೆ ನಡ್ಕೋತಾರೆ ಹೊರತು ಆ ಜೀವನ ಲಕ್ಷಣ ತೋರ್ಸಕ್ಕೆ ಹಾಗೆ ಮಾಡ್ತಾರೆ ಹೊರತು ಬೇರೆ ಅಲ್ಲ. ಮನಸ್ಸು ಯೋಚನೆ ಮಾಡಿ. ಇನ್ನೂ ಸ್ವಾರಸ್ಯ ಇದೆ. ಬಾಕಿ ಇಂದ್ರಿಯಗಳು ಎಷ್ಟಿವೆ? 5 ಜ್ಞಾನೇಂದ್ರಿಯ, 5 ಮನಸ್ಸು ಕೂಡ 5 ಭಾಗ ಇದೆ. ಅದಕ್ಕೆ ಮನಸ್ಸಿಗೆ 5 ಭಾಗ ಇದೆ. ಆದ್ದರಿಂದ ಕಂಪಾರ್ಟ್ಮೆಂಟ್ಸ್ ಇದೆ. ಆದ್ದರಿಂದ ಅದಕ್ಕೆ ರುದ್ರದೇವರ ಅಭಿಮಾನಿಗಳು. ಯಾಕೆ ಪಂಚಮುಖ ಅವರಿಗೆ, ಪಂಚಮುಖ ರುದ್ರದೇವರ ಮನಸ್ಸಿಗೆ ಅಭಿಮಾನ ದೇವತೆಗಳು ಅಂದರೆ ಅವರಿಗೆ ಮನಸ್ಸಿಗೆ 5 ಭಾಗ ಇದೆ ಅಂತ. ಇದೆಲ್ಲ ಆ ಮನಸ್ಸಿಗೆ ಅರ್ಥ ಇದೆ. ಅದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ಅದಕ್ಕೆ ಧ್ಯಾನ ಅಂತ ಕರಿ. ಇವೆಲ್ಲ ವಿಷಯ ಅರ್ಥ ಆದರೆ ಏನಾಗುತ್ತಾಗ ಆಗ ಕರೆಕ್ಟಾಗಿ ಧ್ಯಾನ ಮಾಡಕ್ಕೆ ಬರೋದು. ಇಲ್ಲದ್ರೆ ಏನು ಒಳಗೆ ಅದು ಹೊರಗೆ ಏನೂ ಗೊತ್ತಿಲ್ಲದೆ ಹೋದಾಗ ಧ್ಯಾನಕ್ಕೆ ಅರ್ಥನೇ. ಫಸ್ಟ್ ಟೈಮ್ ಕೆಮಿಸ್ಟ್ರಿ ಲ್ಯಾಬಿಗೆ ಬಿಟ್ಬಿಟ್ರೆ ಏನು ಇದ್ದಕ್ಕೆಲ್ಲ ಬಿಟ್ಬಿಟ್ಟು ಏನು ಮಾಡೋದು? ಎಲ್ಲ ಶಿಶುಗಳು ನೋಡ್ತಾರೆ ಕೊಯ್ಲಾಕೊಂಡು ಕತೆ ಮುಗಿತಾರೆ. ಅದು ಒಳಗೆ ಬಿಡಲ್ಲ, ಹೊಟ್ಟೆ ಬಿಡ್ಲಕ್ಕೋ. ಫಸ್ಟ್ ಸ್ಟೇಜಲ್ಲೆಲ್ಲ ಅವರೇ ಮಾಡಿ ತೋರಿಸ್ತಾರೆ ಹೊರತು ಇವ್ರು ಬಿಡ್ಲಿಕ್ಕೆ ಗೊತ್ತಿದ್ರು ಸ್ವಲ್ಪ ಕೂಡ. PUC ಲೆವೆಲ್ನಲ್ಲಿ ಸ್ವಲ್ಪ ಕೊಡ್ತಾರೆ. ಕೆಲಸ ಅವರೇ ಮಾಡ್ತಾರೆ, ಚಿಕ್ಕ ಪ್ರಯೋಗ ಅವರೇ ಮಾಡ್ತಾರೆ, ಕೆಲವೊಂದು ಮಾತ್ರ ಮುಟ್ಟಿಸ್ತಾರೆ. ಮುಂದೆ ಅವ್ರು ಜವಾಬ್ದಾರಿ ಕೊಡ್ತಾರೆ. ಆ ಥರ ಇದನ್ನು ಯೋಚನೆ ಮಾಡಿ ಭಾರಿ ಕೇರ್ಫುಲ್ಲಾಗಿರ್ಬೋದು. ತಪೋ ಬ್ರಹ್ಮ ಅತಪ್ಯತ ಸ್ಮ ಅಖಿಲ ಲೋಕತಾಪನಂ ತಪಸ್ತದೀಯಾನ್ ತಪತಾಂ ಸಮಾಹಿತ. ಅಂತಿಂತ ತಪಸ್ಸಲ್ಲ, ಅಂಥ ಲೋಕಕ್ಕೆ ಅಂಥ ತಪಸ್ಸು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸರ್ವಮೂಲ ಬರಲಿಕ್ಕೆ ಅವರಿಗೆ ಹೇಗೆ ಸಾಧ್ಯನೋ ಅಂಥ ತಪಸ್ಸು ಮಾಡಲಿಕ್ಕೆ ಯಾರಿಗೂ ಸಾಧ್ಯ? ಅವರಿಗೆ ಮಾತ್ರನೇ ಸಾಧ್ಯ. ತಪೋ ಬ್ರಹ್ಮ ತಪಸೋ ಅಧ್ಯಜಾಯತ ಇತಿ ಶ್ರುತೇ ಅಖಿಲಲೋಕ ಪ್ರಕಾಶನಂ ತತ್ ತದಾ ಆಲೋಚಯಾಮಾಸ. ತಪತಾಂ, ತಪಸ್ಸು ಅಂದರೆ ಬ್ರಹ್ಮ. ತಪಸ್ಸು ಅಂದರೆ ಏನಾಗ ದೇವ್ರ ಚಿಂತನೆ ಮಾಡಿದ್ರು ಅಂತ ಅರ್ಥ. ಯಾರು ಚಿಂತನೆ ಮಾಡಿದ್ರೆ ತಪಸ್ಸಾಗೋದಿಲ್ಲ. ಯಾಕೆ? ಬೆಳಿತಾರ ತಪಸ್ಸೆ ಮಾಡೋರು ಎಲ್ಲರಿಗೂ ಒಂದೇ ಗುರಿ. ದೇವರಿಗೆ ಕಂಟ್ರೋಲ್ ಆಗದೆ ಹೋದರೆ ಅದು ಇಲ್ಲೇ ಇಲ್ಲ. ತಪಸ್ಸು ಅಂದರೆ ಪರಮಾತ್ಮ ಅಲ್ಟಿಮೇಟ್. ಅದು ಹೈವೇ ತಪಸ್ಸು, ಅದು ಗೊತ್ತಾಯ್ತಾ? ಬೇರೆ ಕಡೆ ಡೈವರ್ಷನ್ನೇ ಇಲ್ಲ. ತಪಸ್ಸು ಅಧ್ಯಜಾಯತ ಇತಿ ಶ್ರುತೇ ಅಖಿಲ ಲೋಕ ಪ್ರಕಾಶನಂ ತತ್. ಅಖಿಲ ಲೋಕ ಪ್ರಕಾಶನವಾದಂಥ ತಪಸ್ಸು ಅಖಿಲ ಲೋಕ ತಪಸ್ಸು. ಅಖಿಲ ಲೋಕ ತಾಪನಂ ಅಂದರೆ ಇಲ್ಲಿ ಪ್ರಕಾಶನಂ ಅಂತ ಪಾಠ ಇದೆ. ತತ್ ತದಾ ಆಲೋಚಯಾಮಾಸ ಅಂತ ಅರ್ಥ. ಅಂದರೆ ಬ್ರಹ್ಮ ಜಿಜ್ಞಾಸೆ ಮಾಡಿದ್ರು ಅವರಿಗೆ. ಬ್ರಹ್ಮದೇವರೇ ಮಾಡಿದ ಬ್ರಹ್ಮ ಜಿಜ್ಞಾಸೆ. ದೇರ್ಫೋರ್ ಬ್ರಹ್ಮ ಜಿಜ್ಞಾಸೆ ಬ್ರಹ್ಮ ವಿಷಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರೇ ಜಿಜ್ಞಾಸೆ ಮಾಡ್ತಾರೆ ಅಂದ ಮೇಲೆ ಅವ್ರ ವಿಷಯ ಜಿಜ್ಞಾಸೆ ಅಲ್ಲ. ಆಲೋಚಯಾಮಾಸ ತಪತಾಂ ತಪೀಯಾನಿತ್ತೇತಾನೀತು ಉತ್ತಮೋತ್ತಮತ್ವ ತಪಸ್ಸಿನಲ್ಲೇ ತಪಸ್ಸು ಅವ್ರು ಮಾಡಿದ್ದು. ತಪಸ್ಸಿನಲ್ಲಿ ತಪಸ್ಸು, ಜ್ಞಾನದಲ್ಲಿ ಜ್ಞಾನ ಅಂತ ಕರೆದಾಗ ಅಲ್ಟಿಮೇಟ್ ಅಂತ, ಕ್ವಾಲಿಟಿ ಅಂದರೆ ನಂಬರ್ 1 ಅಂತ ತಪಸ್ಸು ಮಾಡ್ತಾರೆ. ಮಹಾನ್ ಮಹೀಯ ಸಾಮಾಧಿ ಬ್ರೂಯಾದತ್ಯುತ್ತಮೋತ್ತಮಂ ಯತ್ರಾಧಿಕಂ ವದೇತ್ ಕಿಂಚಿತ್ ಜ್ಞೇಯೋ ಅರ್ಥಸ್ತತ್ರ ಚಾಧಿಕಃ ಇತಿ ವ್ಯಾಸ ನಿರುಕ್ತೆ.
ಅದನ್ನು ಆಚಾರ್ಯ ಮತ್ತೆ ಅದಕ್ಕೊಂದು ಕೊಟೇಶನ್ ಕೊಡ್ತಾರೆ. ಇತ್ತ ಬಂದಾಗ ಎಲ್ಲ ಜನರಲ್ಲೂ ಯಾತಕ್ಕೆ ಕೊಡ್ತಾರೆ, ಬೇರೆ ಕಡೆ ಬಂದಾಗಲೇ ಅರ್ಥ ಮಾಡಿಕೊಳ್ಳಿ ಅಂತ ಅರ್ಥ. ನಾವು ಇದನ್ನೇ ಓದೋದಲ್ಲಿ ಬೇರೆ ಕಡೆ ಅಪ್ಲೈ ಮಾಡಿ ಬಂದಾಗೆಲ್ಲ ಬರೋದಿಲ್ಲ. ಅದರಿಂದ ಮಹಾನ್ ಅಂತ ಬಂದರೆ, ತಪಸ್ಸು ಅಂತ ಬಂದರೆ ಈ ರೀತಿ ಗೈಡೆನ್ಸ್ ಅದು. ಇದನ್ನೆಲ್ಲ ಯೋಚನೆ ಮಾಡಿ ಅನ್ವಯ ಮಾಡಿಕೊಂಡ್ರೆ ಎಲ್ಲದಕ್ಕೂ ಬರೋದಿಲ್ಲ ಅಲ್ಲ, ಹೇಳಿದ್ದು ನೀವು ಉಪಯೋಗ ಮಾಡ್ಕೊತಾ ಇಲ್ಲ ಅಷ್ಟೇ. ಎಲ್ಲ ಇದೆ ಉಪಯೋಗ ಮಾಡ್ಕೊಳ್ಳೋದೇ ಬಿದ್ದರೆ ಹಾಗೆ ನಮ್ಮ ಸ್ಥಿತಿ ಹಾಗೆ ಇರೋದು. ಅವ್ರು ಏನು ನಮ್ಮ ಬೇರೆ ಕೆಲಸ ಕೊಟ್ಟಿರಿ, ಎಲ್ವೆರಿಥಿಂಗ್ ಇಸ್ ರೆಡಿ, ಬಡಿಸಿದ್ದಾರೆ, ಕಲಿಸ್ಕೊಂಡು ಬಿಟ್ಟು ಸರಿಯಾಗಿ ಕಲಿಸಿ ನಿಮ್ಮ ಜವಾಬ್ದಾರಿ. ಪಾಯಸಕ್ಕೆ ಇದನ್ನು ಹಾಕ್ಕೊಂಡು ಉಪ್ಪಿನಕಾಯಿ ಕಲಿಸ್ಕೊಂಡು ಅದು ಇವನಿಗೆ ಬರ್ತಾ ಇಲ್ಲ, ಅವ್ರ ಮೇಲೆ ಹಾಕ್ತಾರೆ, ತಪ್ಪದು. ಅಷ್ಟು ಮಾಡದೆ ಹೋದರೆ ಊಟದ್ದೇ ಆಗೋದಿಲ್ಲ ಅವರು. ಹೇಗೆ ನಮಗೆ ಭೋಜನದಲ್ಲಿ ಎಲ್ಲ ಇರೋದನ್ನು ತೊಗೊಂಡು ಮಾಡಿಟ್ಟ, ಒಂದು ಸ್ಟೇಜ್ ಮುಗೀತು, ತಿನ್ನೋ ಸ್ಟೇಜಲ್ಲಿ ಕಲಿಸಿ ಹಾಕಿಲ್ಲ ಅಷ್ಟೇ. ಅವ್ರನ್ನೇನು ಸ್ವಲ್ಪ ಇದು ಕೊಟ್ಟಿದ್ದಾರೆ, ಅದನ್ನ ಅಷ್ಟು ಯೋಚನೆ ಮಾಡೋಕ್ಕೋಬೇಡ, ತಪ್ಪು ಮಾಡ್ತಾರೆ. ಆಮೇಲೆ ಇದು ಇಲ್ಲೂ ಹಾಗೆ ಎಲ್ಲ ಕೊಟ್ಟ ಗ್ರಂಥಗಳನ್ನ ಜೋಡಿಸ್ಕೋಬೇಕೀಗ. ಯಾವ ಗ್ರಂಥಕ್ಕೆ ಏನೇನು ಬೇಕಾಗುತ್ತೆ ಜೋಡಿಸ್ಕೊಬಿಟ್ಟು ನೀಟಾಗಿ ಅರ್ಥ ಆಗುತ್ತೆ. ಇವ್ರು ಜೋಡಿಸ್ಕೊಳ್ಳೋ ಬಂದು ಯಾವುದನ್ನು ಬೇರೆ ಶಾಸ್ತ್ರ ಜೋಡಿಸ್ಕೊಂಡ್ಬಿಡ್ತಾರೆ, ಅದು ಬರೀ ತೀರ್ಥ ಹಾಕ್ಕೊಂಡ್ರೆ ಆಗೋದು. ಅಲ್ಲಿ ಬೇರೆ ಜೋಡಿಸ್ಕೋಬಾರ್ದು. ಅಲ್ಲಿ ಏನು ಅದನ್ನು ಜೋಡಿಸ್ಕೊಂಡು ಉತ್ತರ ಸಿಗುತ್ತೆ. ಅವ್ರು ಬೇರೆ ಕಂಪ್ನಿ ಒಬ್ಬ ಶೂಟ್ ಆಗೋಣ ಅಂತಾರಲ್ಲ ಹಾಗೆ, ಕೆಲವು ಪದಾರ್ಥ ನಮ್ಮ ಕಂಪ್ನಿ ಅಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ಸರ್ವಮೂಲದ ಕಂಪ್ನಿನೇ ಬೇರೆ, ಅದು ಇನ್ನೊಂದು ಯಾವ್ದಾರು ಸೇರಿಸ್ಕೊಳ್ಳೋಕೆ ಹೋಗ್ಬಾರ್ದು. ಯತ್ರಾಧಿಕಂ ವದೇತ್ ಕಿಂಚಿತ್ ಜ್ಞೇಯೋ ಅರ್ಥ ತತ್ರ ಚಾಧಿಕ. ಅದಕ್ಕೆ ಮಹಾನ್, ಮಹೀಯಸಾಂ, ಆದಿ, ಬ್ರೂಯಾತ್, ಅತ್ಯುತ್ತಮೋತ್ತಮ. ಮಹತ್ತು, ಮಹೀಯಸ್ಸು ಇಂಥ ಪದಗಳು ಉಪಯೋಗಿಸಿದಾಗ ಉತ್ತಮೋತ್ತಮ ಅಂತ ಅರ್ಥ. ತತ್ರ ಯತ್ರ ಅಧಿಕಂ ವದೇತ್ ಕಿಂಚಿತ್ ಜ್ಞೇಯೋ ಅರ್ಥ ತತ್ರ ಚಾಧಿಕ. ಈ ರೀತಿ ಹೇಳಕ್ಕೆ ಹೊರಟಾಗ ವಿಶೇಷವಾದ ತಪಸ್ಸು ಅಂತ ಅರ್ಥ ಅದಕ್ಕೆ ಅಂಥೇಳಿ ಎಲ್ಲಿ ಕೋಟ್ ಮಾಡ್ತಾರೆ. ಈ ವ್ಯಾಸ ನಿರುಕ್ತೆ. ಯಾಸ್ಕ ಬೇರೆ, ವ್ಯಾಸ ಬೇರೆ. ಯಾಸ್ಕ ಒಬ್ಬ ಋಷಿಗಳು, ಅವರು ನಿರುಕ್ತ ಅಪ್ರಮಾಣ ಏನೂ ಅಲ್ಲ. ಆದರೆ ಇದಕ್ಕೆಲ್ಲ ಉಪಯೋಗ ಬರೋ ಇದೇ ಆಗಬೇಕು. ಹೇಗೆ ವ್ಯಾಕರಣ ಒಳ್ಳೆಯದಾದರೂ ಕೂಡ ಮಹಾವ್ಯಾಕರಣ ಬೇಸಿಕಲಿ ವೇದಿಕ ಲಿಟ್ರೇಚರ್ಗೆ ಹೇಗೆ ಅಗತ್ಯನ ಹಾಗೆ ಈ ವ್ಯಾಸ ನಿರುಕ್ತ ಎಂಬುದು ಮುಖ್ಯವಾದ ನಿರುಕ್ತ. ತಪೋರೂಪಂ ಪರಂ ಬ್ರಹ್ಮ ಬ್ರಹ್ಮ ಅಚಿಂತ್ಯದಂಜಸ ಇತಿ ಷಾಡ್ಗುಣ್ಯೆ. ಅದಕ್ಕಿನ್ನೂ ಕ್ಲಿಯರ್ ಮಾಡ್ತಾರೆ. ತಪೋರೂಪಂ ಪರಂ ಬ್ರಹ್ಮ, ತಪಸ್ ಮಾಡಿದ್ರು ಅಂದರೆ ತಪಸ್ಸಿಗೆ ಗುರಿ ಇಲ್ಲದವ್ರು ತಪಸ್ಸಿಗೆ ಅರ್ಥನೇ ಇಲ್ಲ. ಪರಂ ಬ್ರಹ್ಮ, ಈ ಬ್ರಹ್ಮ ಪರಂ ಬ್ರಹ್ಮನನ್ನು ಚಿಂತೆ. ಬ್ರಹ್ಮ ಪರಂ ಬ್ರಹ್ಮ ತಪೋರೂಪಂ ಅಚಿಂತಯತೆ. ಹೇಗೆ? ಅಂಜಸರಿಯ ಚಿಂತನೆ ಮಾಡ್ತಾರೆ. ಇತಿ ಷಾಡ್ಗುಣ್ಯೆ. ಇಷ್ಟು ಸರಿಯ ಗ್ರಂಥದ ಹೆಸರು ಷಾಡ್ಗುಣ್ಯ ಅಂತ ಗ್ರಂಥದ ಹೆಸರು. ಹೇಳಿದೆ, ಎಷ್ಟೋ ಸರ್ತಿ ಹೇಳಿದೆ. ಕೆಲವೆಲ್ಲ ಹೆಚ್ಚಾಗಿರ್ತವೆಲ್ಲ ಪಂಚರಾತ್ರ ಸಂಹಿತೆಗಳು ಅಂತಿದೆ, ಅದರಲ್ಲಿ ಉಪಭಾಗಡಿ ಅಂತ ಕರೀತಾರೆ. ಇಡೀ ಮಹಾಭಾರತ ಭಾಗಡಿ ಅದು ಪರ್ವಗಳು, ಆಮೇಲೆ ಉಪಪರ್ವಗಳು ಯಾಕೆ ಕರೀತಾರೆ, ಆಮೇಲೆ ಅಧ್ಯಾಯಗಳು, ಈಗೆಲ್ಲ ಶ್ಲೋಕಗಳು ಬಿದ್ದ ಹಾಗೆ ದೊಡ್ಡ ಗ್ರಂಥ ಅದು. ಶತಕೋಟಿ ಶ್ಲೋಕದ ಗ್ರಂಥ ಅದು. ಅದಕ್ಕೆ ಸಾಹಿತ್ಯ ಕೊಡಿದಾಗ ಏನಾಗುತ್ತೆ ಅಂದ್ರೆ ಹುಡುಕೋದು ಸುಲಭ ಆಗುತ್ತೆ. ಪುಸ್ತಕ ಇಟ್ಕೊಂಡಿದ್ರೆ ಹುಡುಕೋದು ಸುಲಭ. ಇವತ್ತು ಮಹಾಭಾರತ ಅಂದ್ಬಿಟ್ಟು ಉದ್ಯೋಗ ಅಂದರೆ ಉದ್ಯೋಗ ಪರ ಹುಡುಕ್ಬಿಟ್ಟೆ ಸಿಕ್ಬಿಡುತ್ತೆ. ಇಲ್ಲಿ 18 ಪರ ಹುಡುಕೋದು ತಪ್ಪೋಯ್ತು. ಆ ರೀತಿ ಮಾಡ್ತಾರೆ. ಇತಿ ವಿರಾಟೆ, ಇತಿ ಉದ್ಯೋಗೆ, ಇತಿ ಮೋಕ್ಷಧರ್ಮಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಹುಡುಕೋದು ಭಾರಿ ಸುಲಭ ಆಗಿಬಿಡುತ್ತಾಗ. ಶಾಂತಿ ಪರ್ವ, ಅನುಶಾಸನ ಪರ್ವದಲ್ಲಿ ಇದು 3, ಅದರಲ್ಲಿ 1, ಒಟ್ಟು 4 ಉಪಪರ್ವ ಇರೋದು ಅಷ್ಟಕ್ಕೆ ಸೇರಿ. ಇನ್ನೊಂದು ಸಿಕ್ಕದದು ಭೀಷ್ಮ ನಿರ್ಯಾಣ ಪರ್ವ ಅಷ್ಟೇ. ತಪೋರೂಪಂ ಪರಂ ಬ್ರಹ್ಮ ತಸ್ಮೈ ಸ್ವಲೋಕಂ ಭಗವಾನ್ ಸಭಾಜಿತಃ ಸಂದರ್ಶಯಾಮಾಸ ಪರಂ ನಯತ್ಪದಂ ವೇತ ವ್ಯಪೇತ ಸಂಕ್ಲೇಶ ವಿಮೋಹ ಸಾಧ್ವಸಂ ಸಂದೃಷ್ಟವದ್ಧಿ ವಿಭುಷೈರಭಿಷ್ಟುತಂ. ಆಗ ಪರಮಾತ್ಮ ಅವರಿಗೆ ತನ್ನ ಲೋಕವನ್ನು ತೋರಿಸಿದ. ವೆರಿ ಇಂಪಾರ್ಟೆಂಟ್. ವೈಕುಂಠನ ಇಲ್ಲಿಂದ ನೋಡಿದವರು ಬ್ರಹ್ಮದೇವರು ಅವರೊಬ್ಬರಿಗೆ ತೋರಿಸಿದ್ದು ವೈಕುಂಠನ. ಅದು ಹೇಗಿರುತ್ತೆ ಅಂತೇಳಿ ಕೆಲವು ಪದಾರ್ಥ ಎಲ್ಲರಿಗೂ ತೋರಿಸೋದೇ ಇಲ್ಲ. ನೋಡ್ಬಿಟ್ಟು ಕೇಳಿದ್ರೆ ಅದು ಚಂದ್ಬಿಟ್ಟು ಅವ್ರು ನೋಡಿಬಿಟ್ಟೆ ಅವರು ಕೊಡ್ಬೇಕಾದ್ರೆ ತರಿಸ್ಕೊಡ್ತಾರೆ. ಭಾರಿ ಬಂದಾಗ ದೊಡ್ಡ ತೆಗಿತಾರೆ. ಇವ್ರು ತಗೊಳ್ಳೋ ಕೆಪಾಸಿಟಿ ಬೇಕಲ್ಲ. ಅದಕ್ಕೇನೆ ಪರಮಾತ್ಮ ತಸ್ಮೈ ಸ್ವಲೋಕಂ ಭಗವಾನ್ ಸಭಾಜಿತಃ ಸಂದರ್ಶಯಾಮಾಸ ಪರಂನ ಯತ್ಪದಂ. ಪರಮಾತ್ಮನ ತೋರಿಸ್ತೆ. ಎಂಥ ಲೋಕ ಗೊತ್ತಾದು ಪರಂನ, ಅದಕ್ಕೆ ದೊಡ್ಡದಿಲ್ಲೇ ಇಲ್ಲ. ಅಲ್ಟಿಮೇಟ್ ಮಾಪೇತ್ಯತ ಕೌಂತೆಯ ಪುನರ್ಜನ್ಮ ಅವಿದ್ಯತೆ. ಆ ಲೋಕ. ತಸ್ಮೈ ಸ್ವಲೋಕಂ, ತನ್ನ ಲೋಕ. ಸ್ವ ಅಂದರೆ ವಿಷ್ಣು, ತಾನು ಅಂದರೂ ವಿಷ್ಣುನೇ. ಭಗವಾನ್ ಸ್ವಲೋಕಂ ಸಭಾಜಿತ. ಸಭಾಜಿತ ಅಂದ್ರೇನು? ಪೂಜಿತ. ಎಲ್ಲಿ ಬಂದಿದೆ ಪದ? ಎಲ್ಲಿ ಬಂದಿದೆ? ಸಭಾಸು ದೈವೀಶು ಸಭಾಜಿತ. ದೇವತೆಗಳ ಸಭೆಯಲ್ಲಿ ಸಭಾಜಿತ, ಪೂಜಿತರಾಗೋದು. ಅದಕ್ಕೆ ಸಭಾಜಿತ, ತನ್ನ ಪೂಜಿತನಾಗಿ ಸಂದರ್ಶಯಾಮಾಸ ಪರಂನ ಯತ್ ಪದಂ. ಅದಕ್ಕಿಂತ ದೊಡ್ಡ ಲೋಕ ಇಲ್ಲ, ಅದು ತೋರಿಸಿದ.
ವ್ಯಪೇತ ಸಂಕ್ಲೇಶಂ. ಆ ಶ್ಲೋಕದ ವಿಶೇಷ ಇನ್ನೊಂದೇನು ಅಂದರೆ ವ್ಯಪೇತ ಸಂಕ್ಲೇಶಂ. ಇದು ತಪಸ್ಸಿದೆ, ಅದಕ್ಕೆ ಅಂಥ ಲೋಕ ಬೇರೆ ಇಲ್ಲ. ಅತಿ ಕೆಟ್ಟದು ಅದು ದೊಡ್ಡ ಲೋಕ, ಇದು ಅತಿ ಒಳ್ಳೆಯದು. ಅತಿ ಒಳ್ಳೆಯದು ಇನ್ನೊಂದಿಲ್ಲ, ಅತಿ ಕೆಟ್ಟದು ಅದಿಲ್ಲ. ಅದಕ್ಕೆ ಹೇಳ್ತಾರೆ ಇದು ಯಾವುದು ಇದಾಗಿದ್ದರೆ ಅಂದರೆ ವ್ಯಪೇತ ಸಂಕ್ಲೇಶಂ, ಸಂಕ್ಲೇಶರಹಿತವಾದ. ಅಪೇತ ಉಪೇತ ವ್ಯಪೇತ. ಉಪೇತ ಅಂದರೆ ಹೊಂದಿರುವ, ಅಪೇತ ಅಂದರೆ ಹೊಂದದೇ ಇರುವ, ಅದಕ್ಕೆ ವ್ಯಪೇತ ವಿಶೇಷವಾಗಿ ಹೊಂದದೇ ಇರುವ. ಏನು ಸಂಕ್ಲೇಶ, ಸಂಕ್ಲೇಶದ ಹೆಸರೇ ಇಲ್ಲ ಅದರೊಳಗೆ, ಗೊತ್ತಾಯ್ತಾ? ದುಃಖದ ಟ್ರೇಸ್ ಕೂಡ ಇಲ್ಲ. ಸಂಕ್ಲೇಶಂ ಸಂಕ್ಲೇಶ ವಿಮೋಹ ಸಾಧ್ವಸಂ. ಮತ್ತು ಭಯಗೆ ಸಾಧ್ವಸ ಅಂದರೆ ಭಯ, ಭಯ ಇತ್ಯಾದಿ ಏನೇನೂ ಇಲ್ಲದಪ್ಪ. ಇದಕ್ಕೆ ಭಯ ಯಾವಾಗ ಬರುತ್ತೆ? ಭಾಳ ಒಳ್ಳೆಯ ಪದಾರ್ಥ ಯಾವಾಗ ಕೊಟ್ಬಿಡ್ಬೇಕೋ ಏನೋ ಆ ಥರ ಭಯ ಇಲ್ಲೇ ನಿತ್ಯ, ಯೋಚನೆಯೇ ಇಲ್ಲ. ಇವತ್ತು ಇನ್ಯಾರು ಬರುತ್ತೆ? ಕೆಟ್ಟವ್ರು ಇಲ್ಲೇ ಇಲ್ಲ ಬರಲಿಕ್ಕಲ್ಲಿ. ಕೆಟ್ಟವ್ರು ಏನಾರು ಮಾಡೋಕ್ಕೆ ಹೋಗ್ಬೇಕು. ಉದಾಹರಣೆಗೆ ಇರ್ತಾರೆ, ಮನೆಯವರೇ ಇದ್ದಾರೆ, ಬೀಗ ಹಾಕೊಂಡು ಹೋಗೋದು ಬೇಡ ಅಂತಾರಲ್ಲ, ಹಾಗೆ ಮನೆಯವರೇ ಬೀಗ ಹಾಕೊಂಡು ಹೋಗ್ಬೇಕು ಆ ಥರ. ಅಲ್ಲಿ ಯಾರು ಕೆಟ್ಟವ್ರಿಗೆ ಚಾನ್ಸೇ ಇಲ್ಲ. ಆದ್ದರಿಂದ ವೈಕುಂಠ ಲೋಕದಲ್ಲಿ ಭಯದ ಹೆಸರು ಕೂಡ ಇಲ್ಲ. ಸಂದೃಷ್ಟ ಇಲ್ಲ ಇತ್ತು, ಸಂದೃಷ್ಟಬದ್ಧೈ ವಿಭುಧೈರಭಿಷ್ಟುತಂ. ಅಲ್ಲಿ ಯಾರಿದ್ದಾರೆ ಗೊತ್ತಾ? ವಿಭುಧೈ ಅಭಿಷ್ಟುತಂ. ವಿಭುಧರು ದೇವತೆಗಳು, ಅವರಿಂದ ಅಭುಷ್ಟವಾದಂಥ ಪರಮಾತ್ಮನನ್ನು ನೋಡ್ತಾ ಇದ್ದಾರೆ. ಆ ಲೋಕ ಹಾಗಿದೆ, ಆ ಪರಮಾತ್ಮ ಹಾಗಿದ್ದಾನೆ ಅಂತ ಪರಮಾತ್ಮನನ್ನು ಸಾಕ್ಷಾತ್ತಾಗಿ ನೋಡಿದರು, ತೋರಿಸಿದ್ದರಿಂದ. ನಾವೇ ನೋಡ್ಲಿಕ್ಕೆ ಬರೋದಿಲ್ಲ, ತೋರಿಸ್ಬೇಕಷ್ಟೆ. ಯತಃ ಯಾವುದೋ ದೊಡ್ಡ ಅಂಗಡಿಗೆ ಹೋದಾಗ ನಾವು ಅವ್ರಿಗೆ ತೋರಿಸಿದಕ್ಕೆ ಅವ್ರು ತೋರಿಸ್ಬೇಕೆ ಹೊರತು ನಾವೇ ಕೈಯಾಗಿ ತೊಗೊಂಡ್ರೆ ಅಪರಾಧ ಆಗುತ್ತೆ. ತೋರಿಸ್ಬೇಕಷ್ಟೆ ಅವರೇ. ಯತಃ ಯತ್ತದಿತ್ಯಾದಯ ಶಬ್ದಾ ಪಂಚಮ್ಯಂತಹ ಪ್ರಕೀರ್ತಿತಾ. ಯತ್ ಅಂತ ಒಂದು ಪದ ಇದೆ. ಯತ್ ಅಂದರೆ ಯತಃ ಅಂತ ಓದ್ಕೋಬೇಕಿದನ್ನು. ಯಾಕೆ ಅಂದರೆ ಯತ್ ಅಂದರೆ ಯತಃ ಅಂತಲೂ ಅರ್ಥ ಆಗುತ್ತೆ. ಯತಃ ಶಬ್ದಕ್ಕೆ ಪಂಚಮ್ಯ ಅಂತ ಅಂದರೆ ಏನು? ಪಂಚಮ ವಿಭಕ್ತಿಯಲ್ಲಿ ಉಪಯೋಗಿಸ್ಬೇಕು. ತಹ ಬಂದರೆ ಯಾವ ವಿಭಕ್ತಿ ಅದು? ರಾಮತಃ ಇತ್ತು ಪದ. ತಹ ಅಂಬೋದು ವಿಚಿತ್ರವಾದ ಅವ್ಯಯ, ಯಾವುದಕ್ಕೆ ಸೇರಿಸಿರೋ ಆ ಪಂಚಮಿ ಅರ್ಥ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಕೃಷ್ಣ ಅಂತಿದೆ, ಕೃಷ್ಣತಃ ಅನ್ಬೋದು. ಗೊತ್ತಾಯ್ತಾ? ರಾಮ ಅಂತಿದೆ, ರಾಮತಃ ಅನ್ಬೋದು. ತಹ ಶಬ್ದ ಅವ್ಯಯ ಅದು. ಪ್ರತ್ಯಯ ಸೇರಿಸಿದ ತಕ್ಷಣ ಪಂಚಮಿ ಅರ್ಥ ಕೊಡುತ್ತೆ. ಅದು ಪಂಚಮರ್ಥೆ ತಸಿಲ್ ಅಂತ ಕರೀತಾರೆ. ಆ ಪ್ರತ್ಯಯ ಕರಿಬೇಕಾದ್ರೆ ತಸಿಲ್ ಪ್ರತ್ಯಯ ಅಂತ ಹೆಸರು. ಯತಃ ಯತ್ತದಿತ್ಯಾದಯ ಶಬ್ದಾ ಪಂಚಮ್ಯಂತ. ಅದೇ ತತ್ ಅನ್ನೋ ತತಃ. ತತ್ ಅಂದರೆ ತತ್ತಂತನೂ ಓದ್ಲಿಕ್ಕೆ ಬರುತ್ತೆ, ತತಃ ಅಂತನೂ ಓದ್ಲಿಕ್ಕೆ ಬರುತ್ತೆ. ಅದು ಸಮಯ ನೋಡ್ಕೊಂಡು ಅರ್ಥ ಮಾಡಬೇಕಾಗ. ಆಗ ಇಲ್ಲಿ ಹೊಸ ಅರ್ಥ ಇದೆ. ಆಚಾರ್ಯ ಬೇಡಿಕೆ ಬರೆದಿಲ್ಲ ಅದನ್ನು ಹೇಳ್ತಾರೆ. ತತ್ವಮಸಿ. ತತ್ತನ್ನು ತಥ ಅಂತ ಮಾಡ್ಕೊಂಡ್ಬಿಟ್ರೆ ತಸ್ಮಾತ್ ತ್ವಮಸಿ, ಅವರಿಂದ ಇದ್ದೀನಿ ಅಷ್ಟೇ, ಸಿಂಪಲ್. ಅದು ಆಚಾರ್ಯ ಬರೆದ ಹೊಸ, ಅವರೇ ಬರೆದ ಅರ್ಥ ಇದು. ಅದಕ್ಕೆ ವ್ಯಾಸರಾಜರ ವಿಶೇಷತೆ ಅಂದ್ರೇನು? ವಿಕ್ಷಿಪ್ತ ಸಂಗ್ರಹಾತ್ವಾಪಿ. ಆಚಾರ್ಯ ವಿಕ್ಷಿಪ್ತವಾಗಿ ಬರೀತಾರಾದ್ರಿಂದ ಸಂಗ್ರಹ ಮಾಡಬೇಕು. ಅದು ದೊಡ್ಡ ಆಲ್ಟ್, ಅದು ಎಲ್ರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ ಸಂಗ್ರಹ. ಮಹಾಸಂಗ್ರಹ ಅಂತ ಹೇಳ್ತಾರೆ, ಮಾಡಿ ತೋರಿಸೋದ್ರೆ ಗೊತ್ತಾಗುತ್ತೆ. ಅದು ಸಂಗ್ರಹ ಅದು ಎಬಿಟಮ್ ಮಾಡೋದು ಎಷ್ಟು ಆಗೋ ಹಾಗೆ. ಒಂದು ಥರ್ಡ ಬಿಡು, 5 ಲೈನ್ 5 ಲೈನ್ 10 ಲೈನ್ ತೆಗೆದು ಹಾಕಿಬಿಟ್ಟ, ಎಬಿಟಮ್ ಆಗಲಿಲ್ಲ. ಸಾರ ಬರಬೇಕು, ಓಣೋಡಿಸಲು ಬರೀಬೇಕಲ್ಲ. ಸಂಗ್ರಹ ಅಂತ ವ್ಯಾಸರಾಜರು ಉಪಯೋಗಿಸಿದ ಪದ. ವಿಕ್ಷಿಪ್ತ ಸಂಗ್ರಹಾತ್ವಾಪಿ ಸಫಲೋಯಂ ಶ್ರಮೋ ಮಮ ಅಂತ ಹೇಳ್ತಾರೆ. ಅಂದರೆ ಅವರೆಲ್ಲರೂ ಎಷ್ಟು ಮಾಡೆಲ್ ಆಗ್ತಾರೆ ಅಂದರೆ, ಏನೇ ಮಾಡಿದರೂ ಎರಡನ್ನು ಮಾಡ್ತಾರೆ. ಒಂದು ಅವ್ರು ಪರ್ಫೆಕ್ಷನ್ ಅಂದರೆ, ಉಳಿದವ್ರಿಗೆ ಏನು ಮಾಡ್ತಾರೆ, ನಾವು ಹೀಗೆ ಮಾಡಬೇಕು ಅನ್ನೋ ಸೂಚನೆ ಕೊಡ್ತಾರೆ. ಆ ಗೈಡೆನ್ಸ್ ಇದ್ದಾಗೆ ಬರೆಯೋದು ಒಂದು ಗೈಡೆನ್ಸ್. ಅದು ಒಂದು ಪುಸ್ತಕ ಓದಿದರೆ ಆ ಪುಸ್ತಕದ ವಿಷಯದ ಜೊತೆಗೆ ಪುಸ್ತಕ ಹೇಗೆ ಬರಿಬೇಕು ಅಂತ ಜ್ಞಾನ ಬರಬೇಕು. ಅದು ನಿಜವಾದ ಅರ್ಥದಲ್ಲಿ ಬರವಣಿಗೆ ವಿಶೇಷತೆ. ಆಗ ಅಂಥವ್ರ ಗ್ರಂಥ ಓದೋದ್ರಿಂದ ಆಗೋ ಪ್ರಯೋಜನ. ಯತಃ ಅದು ಓದ್ಬೇಕಾದ್ರೆ ಹಾಗೆ ಓದಬೇಕು ಕೂಡ, ಮೆಕ್ಯಾನಿಕಲಿ ಓದಬಾರ್ದು, ಅದಕ್ಕೊಂದು ವಿಶೇಷತೆ ಇರಬೇಕು. ಯತ್ತದಿತ್ಯಾದಯ ಶಬ್ದ. ಎಷ್ಟು ಒಳ್ಳೆಯ ಕೆಲಸ ಪೋಸ್ಟ್ ಬರುತ್ತೆ ನಮಗೆ, ಕ್ಲಿಯರಾಗಿ ನೋಡಿದ್ರೆ ಹ್ಯಾಟ್ರಸ್ ಹೇಗೆ ಬರೀತಾರೆ ನೋಡಿದ್ರೆ ಅಂತ ಹೇಳ್ತಾರೆ. ಅವ್ರು ಖುಷಿ ಸುಖವಾಗಿ ತಂದು ಬೇರ್ಬಿಟ್ಟು ಕೆಲವು ಹೊಡೆದ್ಬಿಟ್ಟು ಎಲ್ಲೆಲ್ಲೋ ಹೋಗಿ ಬರುತ್ತೋ ಅದು ಆ ಥರ ಬರೀಬಾರ್ದು. ಅಡ್ರೆಸ್ ಬರೆಯೋದನ್ನು ಕಲಿಬೇಕು, ಹೀಗೆ ಬರೀಬೇಕು ಅಂತೇಳಿ. ಅದು ಪ್ರತಿಯೊಂದಕ್ಕೂ ಮಾಡೆಲ್ ಆಗಬೇಕು. ಯತ್ತದಿತ್ಯಾದಯ ಶಬ್ದ ಪಂಚಮ್ಯಂತಹ ಪ್ರಕೀರ್ತಿತಾ ಇತಿ ಚ ನಾವರ್ತತೆ ಯತ್ರ. ಇನ್ನು ಎಷ್ಟು ವೈಕುಂಠ ವರ್ಣನೆ ಶ್ಲೋಕಗಳು. ವೈಕುಂಠ ಏನು ಹೇಗಿರುತ್ತೆ ಅಂತ ಹೇಳ್ತಾರೆ. ನವರ್ತತೆ ಯತ್ರ ರಜಸ್ತಮಸ್ತಯೋ ಸತ್ವಂಚ ಮಿಶ್ರಂ ನ ಚ ಕಾಲ ವಿಕ್ರಮ ನ ಯತ್ರ ಮಾಯಾ ಕಿಮುತಾಪರೇ ಹರೇಃ ಅನುರತಾ ಯತ್ರ ಸುರಾಸುರಾರ್ಚಿತಾಃ. ನವರ್ತತೆ ಯತ್ರ ರಜಸ್ತಮಸ್ತಯೋ. ಅಲ್ಲಿ ರಜೋಗುಣ ತಮೋಗುಣ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು. ಸತ್ವಗುಣ ಇದೆಯಾ ಅಂತ ಪ್ರಶ್ನೆ ಬರುತ್ತಾಗ. ಸತ್ವಗುಣ ಇದೆ, ಗೊತ್ತಾಯ್ತಾ? ಸತ್ವಗುಣ ಇದೆ. ಆದರೆ ಎಂಥ ಈ ಸತ್ವಗುಣ ಅಲ್ಲ ಅದು. ಈ ಸತ್ವಗುಣ ಪ್ರಕೃತಿಯ ಸತ್ವಗುಣ ಇದೆ. ಅಪ್ರಾಕೃತ ಲೋಕವಾದ ಅಪರಾಕೃತ ಸತ್ವ ಆದ್ದರಿಂದ ಅದರಲ್ಲಿ ಈ ಸತ್ವದ ದೋಷ, ಈ ಸತ್ವ ಅದಕ್ಕೆ ಹೇಳಿದ್ದು 3 ಗುಣನೂ ದಾಟಬೇಕು ಅಂತ ಹೇಳಿದರು. ಎಲ್ಲಿ
14ನೇ ಅಧ್ಯಾಯದಲ್ಲಿ ಕೊನೆಗೆ ಹೇಳ್ಬೇಕಾದ್ರೆ ಗುಣಾತೀತ ಸ ಉಚ್ಯತೆ, ಗುಣಾತೀತನಾಗಬೇಕು, ಮೂರನ್ನೂ ಗೆದ್ದು ಬಿಡಬೇಕು. ಇಲ್ಲಿ ಗೆಲ್ಲೋ ಪ್ರಶ್ನೆ ಇಲ್ಲ, ಯಾಕೆ ಅಪ್ರಾಕೃತ ಇರಲೇಬೇಕಿದ್ರು. ಪರಮಾತ್ಮ ಗುಣವಂತ, ಅಪ್ರಾಕೃತ ಗುಣವಂತೀವಲ್ಲ ಹಾಗೆ ಅಪ್ರಾಕೃತ ಸತ್ವಗುಣ ಇದೆ, ಅಪ್ರಾಕೃತ ಅಲ್ಲಿರೋದೆಲ್ಲ. ಎತ್ತದಿತ್ಯಾದ ಯಶ್ ಶಬ್ದಾ ಮಿಶ್ರಂ, ಅಲ್ಲಿ ಇದಿಲ್ಲ, ಸತ್ವ ಇಲ್ಲ, ಈ ಸತ್ವನೂ ಇಲ್ಲ. ಮಿಶ್ರಣನೂ ಇಲ್ಲ. ನಚ ಕಾಲ ವಿಕ್ರಮ, ನಚ ಕಾಲದ ಲಿಮಿಟ್ ಇಲ್ಲ ಅದಕ್ಕೆ. ಅದಕ್ಕೆ ನಿತ್ಯ, ಅದು ಅನಾವೃತ್ತಿ ಶಬ್ದ, ತರಾವೃತ್ತಿ ಶಬ್ದ. ಇಲ್ಲಿ ಕಾಲದ ಯೋಚನೆ ಟೈಮ್ ಎಷ್ಟೊತ್ತು ಬೇಕಾದ್ರೆ ಅಂತಾರಲ್ಲ ಆ ಥರ, ಎಷ್ಟು ಟೈಮ್ ಇಲ್ಲ. ಅರ್ಧ ಗಂಟೆ ಮುಖ್ಯಸ್ಥರಿಗೆ 2 ಟೈಮ್ ಕೊಡ್ತಾರೆ, 10 ನಿಮಿಷ 20 ನಿಮಿಷ ಕೊಡ್ತಿರ್ತಾರೆ. ಕೊಡ್ಬೇಕಾದ್ರೆ 10 ನಿಮಿಷ ತಾವೇ ತೊಗೊಬಿಟ್ಟಿರ್ತಾರೆ, ಕೊಡ್ಬೇಕಾದ್ರೆ 5 ಕೊಡ್ತಾರೆ. ಕೆಲವರು ಇರ್ತಾರೆ 10 ನಿಮಿಷ ಟೈಮ್, ಇವ್ರ ಪರಿಚಯ ಅದೆಲ್ಲ ಹೇಳೋ ಹೊತ್ತಿಗೆ 10 ನಿಮಿಷ 9 ನಿಮಿಷ ಆಗೋಗಿರುತ್ತೆ. ಏನು ಮಾಡಬೇಕು ಅವನಾಗ? ಇಂಥ ಆಭಾಸಗಳು ಮಾಡ್ತಾರೆ. ಹಾಗಲ್ಲ, ಇಲ್ಲಿ ಕೊಟ್ಟಿದ್ದು ಕೆಲವರು ಅಧ್ಯಕ್ಷ ಟೈಮ್ ಹೇಳೋದಿಲ್ಲ. ಅವ್ರಿಗೆ ಸ್ವಾತಂತ್ರ್ಯ ಎಷ್ಟು ಬೇಕಾದ್ರೆ ಹೇಳೋದು, ಕಡಿಮೆ ಮಾತು ಹೆಚ್ಚು ಮಾತಾಡ್ಬೋದು, ಟೈಮ್ ಕೊಟ್ಟು ಹೇಳಬಾರ್ದು. ಕೆಲವು ಸಲ ದರ್ತರ ಮಾಡ್ತಾರೆ, 5 ನಿಮಿಷ ಅಧ್ಯಕ್ಷ ಭಾಷಣ ಮಾಡ್ತಾರೆ, ಬಿಟ್ಟು ಬೋದು ಕತೆ. 5 ನಿಮಿಷ ಮಾಡಬೇಕು ಅಂತ 5 ನಿಮಿಷ ಲಿಮಿಟ್ ಮಾಡ್ತಾರಲ್ಲ, ಮಾಡಬಾರ್ದು. ಕಾಲ ಯಾವುದು ಕಾಲ ವಿಕ್ರಮ ಇಲ್ಲ ಇಲ್ಲಿ ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಕಾಲ ವಿಕ್ರಮ ಇಲ್ಲ ಅಂತಲ್ಲ, ಇದ್ದೇ ಇದೆ. ಅದು ಮೋಕ್ಷದಲ್ಲಿ ಮಾತ್ರ ಹೆಸರು ಕೂಡ ಇಲ್ಲ. ಅದು ಮುಂದಿನ ಪ್ರಶ್ನೆ. ಫಸ್ಟ್ ಕಾಲ ಕಾಡಿದ್ರೆ ಮೊದಲನೇ ಕಾಲ ಯಾವುದು? ಲಿಮಿಟೇಷನ್ ಕಾಲ. ಒಳ್ಳೆ ಕೆಲಸ ಟೆಂಪ್ರರಿ, ಫಾರ್ 1 ಇಯರ್, ಫಾರ್ 2 ಇಯರ್ಸ್ ಏನು ಬಂತಾರೆ. ಅಗ್ನಿ ಪರೀಕ್ಷೆ ಬಂತಾರೆ, ಶುರು ಆಯ್ತಲ್ಲ. ಅಗ್ನಿ ಅಂತ ಹೇಳಿದ್ದು ಗಲಾಟೆ ನಡೀತಿದೆಯಲ್ಲ, ಅಗ್ನಿವೀರ್ ಅಂತೇಳಿ. ಅದು ಎಷ್ಟು ಲಿಮಿಟ್, ಮುಂದೆ ಗತಿಯವರು ಏನೋ ಗತಿ ಏನಂತ ಪ್ರಶ್ನೆ ಗಲಾಟೆ ಎಬ್ಬಿಸಿದಾರಲ್ಲ, ಆ ಥರ. ಅದಿಲ್ಲ. ಪರ್ಮನೆಂಟ್ ಅಂತ ತಕ್ಷಣ ಮತ್ತೆ ಎಲ್ಲಿವರೆಗೂ ಅಂತ ಕೇಳಬಾರ್ದು. ಮತ್ತೆ ಕಾಲ ವಿಕ್ರಮ ಇಲ್ಲ, ಹಗಲು ರಾತ್ರಿ ಇತ್ಯಾದಿ ಪರ್ವಕಾಲ ಯಾವುದಿಲ್ಲ. ಏನದು? ಎಲ್ಲ ನಿತ್ಯ ಪರ್ವಕಾಲ, ನಿತ್ಯೋತ್ಸವ. ಅದು ಯಾವುದು ಮಾಡಬೇಕಾಗಿಲ್ಲ. ನವರ್ತತೆ ತ್ರಜಸ್ತಮಸ್ತಯೋ, ಹುಣ್ಣಿಮೆ ಅಮಾವಾಸ್ಯೆ ಯಾವ ಬರಬೇಕು? ಚಂದ್ರಗತಿ ಅದೇ ಇಲ್ಲ, ಪ್ರಶ್ನೆನೇ ಇಲ್ಲ ಅಂತ ಹೇಳಿದ ಮೇಲೆ ನತತ್ರ ಸೂರ್ಯೋಭಾತಿ ನ ಶಶಾಂಕ ನ ಚಂದ್ರಮಾಹ. ಆದ್ದರಿಂದ ಕಾಲದ ಯಾವ ಕಾಂಟೆಕ್ಸ್ಟ್ ಅದು ಇಲ್ಲೇ ಇಲ್ಲ, ಪ್ರಸಂಗನೇ ಇಲ್ಲ ನೋಡಿ. ನವರ್ತತೆ ಯತ್ರಜಸ್ತಮಸ್ತಯೋ ಸತ್ವಂ ಚ ಮಿಶ್ರಂ ನ ಚ ಕಾಲ ವಿಕ್ರಮ ನಯತ್ರ ಮಾಯಾ ಕಿಮುತಾ. ಮಾಯಾ ಅಂತ ಹೇಳಿದರೆ ಪ್ರಕೃತಿ ಹೆಸರೇ ಇಲ್ಲ. ಮಾಯಾ ಪ್ರಕೃತಿ ಅಂತಲೂ ಅರ್ಥ ಇದೆ. ಮಾಯಾ ಅಂತೂ ಪ್ರಕೃತಿ ವಿದ್ಯಾ. ಅಪರೇ ಹರೇರನುವ್ರತ ಯತ್ರ ಸುರಾಸುರಾಶ್ಚಿತಾ. ಎಲ್ಲ ಎಂಥವರೆಲ್ಲ ಅನುವ್ರತರು. ಅನುವ್ರತ ಪ್ರತಿಬಿಂಬಗಳು, ಶುದ್ಧ ಪ್ರತಿಬಿಂಬ ಕಾಣಿಸುತ್ತಾರೆ. ಇಲ್ಲೆಲ್ಲ ಫೇಡ್ ಗಿಡ ಏನಿಲ್ಲ ಅಂಥವತ್ತು ಅನುವ್ರತ. ಇನ್ನೊಂದು ಅರ್ಥ ಏನಂದರೆ ಎಲ್ಲ ಅನುವ್ರತರು. ಪರಮಾತ್ಮ ಹಿಂದಿರೋದೇ ಬೇರೆ ಬಂದು ಅಪ್ಪಿತಪ್ಪಿ ಹುಡುಕೊಂಡು ಕಷ್ಟಪಟ್ಟು ಅನುಸಂಧಾನ ಮಾಡಬೇಕಾಗತ್ತೆ. ಎಲ್ಲ ನ್ಯಾಚುರಲ್, ಅಲ್ಲಿ ಯಾವ ಪ್ರಶ್ನೆನೇ ಇಲ್ಲ. ಈ ಬೆಂಕಿನ ಮುಟ್ಟಬೇಡ ಅಂತ ಹೇಳ್ಬೇಕಾದ್ರೆ ನಾವೇನು ಮಾಡ್ತೇವೆ? ಯಾವಾಗಲೂ ಮುಟ್ಟೋದಿಲ್ಲ. ಒಂದು ನಿಯಮ ಆಗಿಬಿಟ್ಟಿದೆ, ತಲೆ ಕೂತ್ಬಿಟ್ಟಿದೆ, ಅದು ಬೆಂಕಿಯನ್ನು ಸುಡುತ್ತೆ ಅಂತೇಳಿ. ಆ ಬಗ್ಗೆ ದೇವ್ರ ಬಗ್ಗೆ ಆ ಎಚ್ಚರ ಬರಬೇಕು. ನೀರು ಅಂದರೆ ನಮ್ಗೆ ಅರ್ಥ ಆಗುತ್ತೆ, ಬೆಂಕಿಯಿಂದ ಎಲ್ಲ ಅರ್ಥ ಆಗುತ್ತೆ, ದೇವರೊಂದು ಏನೂ ಅರ್ಥ ಆಗೋದಿಲ್ಲ, ಅಥವಾ ತಪ್ಪು ಅರ್ಥ ಆಗುತ್ತೆ. ಹಾಗಾಗಬಾರ್ದು. ಅದು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದು ಪ್ರಯತ್ನ ಮಾಡಿ ಬರೋದಲ್ಲ, ಸಹಜವಾಗಿ ಬರಬೇಕು. ಯತ್ರ ಸುರಾಸುರ ಅರ್ಚಿತ, ಸ್ವರದಿಂದ ಅರ್ಚಿತರಾದವರಿದ್ದಾರೆ. ಮಾಯಾತಿ ಸಮಸ್ಯೆ ಬರುತ್ತೆ ನಮಗಾಗ. ಅಲ್ಲಿ ಅವಸರರು ಇರ್ತಾರಾ ಅಂತ ಪ್ರಶ್ನೆ ಬರುತ್ತೆ. ಇಲ್ಲೇನೋ ಅವಸರಿರ್ತಾರೆ, ಅಲ್ಲಿ ಅವಸರರು ಇರ್ತಾರಾ, ಈ ಪ್ರಶ್ನೆ ಬರುತ್ತೆ. ಅವರಾಸುರ ಸಿದ್ಧ ಬಂದಿದೆ. ಅವರಾಸುರ ಯಾರ ಏನೋ ಮೇಳಿ ಅಲ್ಲಿ ಅಂದರೆ ಸುರರು ಅಲ್ಲಿ ಎರಡು ಅಂತ ಸಾರಸ್ಯ ಇದೆ. ಅಸುರರು ಅಂತ ಹೇಳಿದಾಗ ಅಸುಷುರಮಂತೆ, ಅಸುಷುರಮಂತೆ. ಇಲ್ಲಿ ಅಸುರರು ಜ್ಞಾತಕ ಅಸುರ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ ಇಲ್ಲಿ ಅಸುರರಿಗೆ. ಏನು ಅಸುರರು ಇವೆಲ್ಲ ಕೂಡ? ಅಸುರರು ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಾರಾಮರು ಇವರು, ಗೊತ್ತಾಯ್ತಾ? ಇಂದ್ರಿಯಾರಾಮ ಅಂತ ಬಂದಿದೆ ಪದ, ಇಂದ್ರಿಯಾರಾಮ. ಅದಕ್ಕೆ ಅಸುರ ಅಂತ ಕರೆದಿದ್ದಾರೆ. ಅವ್ರ ಹೊರಗಿನ ವಿಷಯ ಬೇಕವ್ರಿಗೆ ಒಳಗಿಲ್ಲೇ ಇಲ್ಲ. ಅಲ್ಲಿ ಹಾಗಲ್ಲ. ಅಸೌರಮಂತೆ, ಮುಖ್ಯ ಪ್ರಾಣನ ಭಕ್ತರೆಲ್ಲ ಕೂಡ ಗೊತ್ತಾ, ಸಮಸ್ಯೆ ಮುಗಿದೋಯ್ತಾಗ. ಇಲ್ಲಿ ಹಸುಗಳು ಇಂದ್ರಿಯಗಳು, ಅಲ್ಲಿ ಹಸು ಅಂದರೆ ಮುಖ್ಯ ಪ್ರಾಣ. ಎಲ್ಲ ಮುಖ್ಯ ಪ್ರಾಣ ಅನುಯಾಯಿಗಳಾದ್ದರಿಂದ ಸಮಸ್ಯೆನೇ ಬರೋದಿಲ್ಲ ಅಂತ ಅರ್ಥ. ಸುರರು ಅಸುರರು. ಸುರರು ಅಂತ ಹೇಳಿದ್ರೆ ದೇವತೆಗಳು, ಉಳಿದವರೆಲ್ಲ ಅಸುರರು ಅಂದರೆ ದೊಡ್ಡ ದೊಡ್ಡ ದೇವತೆಗಳು. ಇದೆಲ್ಲ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದಾರೆ. ಅಮರಾಸುರ ಸಿದ್ಧವಂತೆ ಬರಬೇಕಾದ್ರೆ ಎರಡರ್ಥನೂ ಹೇಳ್ತಾರೆ. ಅಸುರರಿಂದಲೂ ಪರಮಾತ್ಮ ಪೂಜಿತ. ಅದೇ ಪೂಜೆ ಮಾಡ್ತಾರೆ ಅಂತ ಕೇಳಿದರೆ ಇಲ್ಲ, ಭಯದಿಂದ ಸಾರಂತ ಮಾತಾಡಿಸ್ಲೇಬೇಕು. ಬೆಸ್ಟ್ ದಡ್ಡ ಹುಡುಗ ಕೂಡ ದುಷ್ಟ ಹುಡುಗ ಕೂಡ ಸಾರನ್ನ ತಪ್ಪಾಡಿಲ್ಲ ಅಂತ ಹೇಳಬೇಕಾಗತ್ತೆ. ಆ ಪದ ಉಪಯೋಗಿಸ್ಲೇಬೇಕು ಅವರು. ಆದ್ದರಿಂದ ಆ ಬಯಸ್ಟ್ರಿಗೆ ಏನಿದೆ, ಬೈ ವರ್ಚಿ ಆಫ್ ಇಟ್ಸ್ ಪೊಸಿಷನ್ ಏನಿದೆ ಅವರಿಗೆ, ಪೂಜ್ಯತ್ವ ದೇವರಿಗೆ ಆಗಿದೆ. ಅಲ್ಲಿ ಅರ್ಥ. ಇಲ್ಲಿ ಹಾಗಲ್ಲ.
ಸುರಾಸುರರಿದ್ದಾರೆ, ಈ ರೀತಿ ಇದ್ದಾರೆ. ವೇದಗಳಲ್ಲಿ ಅಸುರ ಪದವನ್ನು ಸಾಮಾನ್ಯ ಒಳ್ಳೆ ಅರ್ಥಲ್ಲೇ ಉಪಯೋಗಿಸ್ತಾರೆ. ವೇದಗಳಲ್ಲಿ ಕೆಲವು ಪದಗಳು ಒಳ್ಳೆ ಅರ್ಥ ಇದೆ. ಶವ ಅಂತಿದೆ, ಕನ್ನಡದಲ್ಲಿ ಶವ, ನಮ್ಮ ಕ್ಲಾಸಿಕದಲ್ಲಿ ಶವ ಅಂದ್ರೆ ಅರ್ಥ ಬೇರೆ, ಸಂಸ್ಕೃತ ಶವ ಅಂದ್ರೆ ಏನು, ಸುಖ ಅಂತ ಅರ್ಥ. ಅದಕ್ಕೆ ಶವ ಶಿವ, ಹೃದಯ ಶಿವ ಅಂದ್ರೆ ಏನು, ಶವ ಮಂಗಳ, ಶಿವ ತೃತೀಯ ಅತಿಶಯ, ಭಾರಿ ಮಂಗಳ ಅಂತ ಅರ್ಥ. ಮಂಗಳ ಸ್ವರೂಪರು ಅವರು ಸದಾ ಒಳ್ಳೆ ದೇವರ ಧ್ಯಾನ ಮಾಡ್ತಿರ್ತಾರೆ, ಆದ್ದರಿಂದ ಮಂಗಳ ಸ್ವರೂಪರು. ಆ ಶವ ಪದದಿಂದ ಬಂದಿರೋ ಪದ ಅದು, ಈ ಶವ ಅಲ್ಲ, ಆ ಶವ. ಅದೇ ಎಷ್ಟೋ, ಅದಕ್ಕೆ ವೇದಗಳಲ್ಲಿ ವ್ಯಾಕರಣ ಅಷ್ಟೇ ಬದಲಾಗೋದಿಲ್ಲ, ಪದದ ಅರ್ಥಗಳು ಬದಲಾಗಿಬಿಡುತ್ತೆ ಆ ಕಡೆ. ಸುರರಿಂದ ಪೂಜಿತರಾಗಿರ್ತಾರೆ, ಅಲ್ಲ ಪೂಜಿತರ ಪರಸ್ಪರ ಗೌರವದಿಂದ ಇರ್ತಾರೆ ಅಂತ. ಎಲ್ಲೂ ಕೂಡ ಪೂಜೆ ಎಂಬುದಕ್ಕೆ ದೊಡ್ಡವರಿಗಾದರೆ ಗೌರವದ ಪೂಜೆ, ಇವರಿಗಾದ್ರೆ ಪ್ರೀತಿ, ಅವರಿಗಾದ್ರೆ ವಾತ್ಸಲ್ಯ. ಮಾಯಾತೀತತ್ವ, ಮಾಯ ಇಲ್ವೇ, ಆದ್ದರಿಂದಾಗಿಯೇ ಆ ನ್ಯಾಚುರಲ್ ಆಗಿರ್ತಾರೆ ಎಲ್ಲರೂ ಕೂಡ. ಶ್ರೀಯತ್ರ ರೂಪಿಣಿ ಮುರುಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿಭಿ ಪ್ರೇಂಖಸ್ಥಿತಾಯಾ ಕುಸುಮಾಕರಾನುಗೈ ವಿಗೀಯಮಾನ ಪ್ರಿಯಕರ್ಮ ಗಾಯತಿ. ಬಂದೆ ದದರ್ಶ ಯತ್ರ ಅಖಿಲ ಸಾತ್ವತಾಂ ಪತಿಂ ಶ್ರಿಯಃ ಪತಿಂ ಯಜ್ಞಪತಿಂ ಜಗತ್ಪತಿಂ ಪ್ರೇಂಖಸ್ಥಿತಾಃ ಯಾಃ ವಿಭೂತಯಃ. ಏನೋ ಏನ ಅಲ್ಲ, ಪ್ರೇಂಖಂ ಸ್ಥಿತಾಃ, ತಪ್ಪು ಪ್ರಿಂಟ್ ಆಗಿದೆ. ಪ್ರೇಂಖಂ ಪ್ರೇಂಖಸ್ಥಿತಾಃ, ಪ್ರೇಂಖಂ ಸ್ಥಿತಾಃ. ತಪ್ಪು ಪದ ಇರೋದು ಹಾಗಿಲ್ಲ. ಪ್ರೇಂಖಂ ಅದು ಅಲುಕ್ ಸಮಾಸ ಮಾಡಿದ ಪ್ರೇಂಖಂ ಸ್ಥಿತ ಆಗುತ್ತೆ. ಹಾಗೆ ಸರಿ ಪ್ರೇಂಖಸ್ಥಿತ ಅಂತ ಆಗ್ತದೆ. ಪ್ರೇಂಖಸ್ಥಿತ ಅಲ್ಲಿ ಬರಿಬೇಕು, ಅಲ್ಲಿ ಸರಿಯಾಗಿದೆ ಮೂರದಲ್ಲಿ. ಇಲ್ಲಿ ಬರಬೇಕಾದ್ರೆ ಹೀಗೆ ಅರ್ಥ ಮಾಡಿಕೊಂಡ್ರೆ ಲುಕ್ ಅನು ವನೇಚರ ಅಂಬೋದು ವನಚರನು ಅನ್ಬೋದು. ಕೆಲವನ್ನ ಅದು ವನೇಚರ ಅನ್ನೋದು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಸಮಾಸದಲ್ಲಿ ಏನಾಗಬೇಕದು ವನಚರ ಅಂತ ಆಗಬೇಕು, ಆಗಲೇ ಹಾಗೆ ಉಳ್ಕೊಂಡ್ಬಿಡ್ತಾರೆ. ಅಲುಕ್ ಸಮಾಸ ಅಂತಂದ್ರೆ, ಅಲುಕ್ ಸಮಾಸ ಅಂದ್ರೇನು, ವಿಭಕ್ತಿ ಪ್ರತ್ಯಯ ಲೋಪ, ಲುಕ್ ಅಂದರೆ ಲೋಪ ಆಗೋದು ಅಂತ ಅರ್ಥ, ಅಲುಕ್ ಅಂದರೆ ಲೋಪವಾಗಿಲ್ಲ ಅಂತ ಅರ್ಥ. ವನಚರ ಲೋಪ ಆಗಿಬಿಟ್ಟಿದೆ, ವನೆ ಅಂತ ಅಲ್ಲಿ ಬರಲಿಲ್ಲ, ಅದೇ ಲೋಪ. ಇದು ಅಲುಕ್ ಅದೆಯಲ್ಲ, ಇಲ್ಲಿ ಬಿಲ್ ಬಿಡಿಸಿದಾಗ ಕೂಡಿಸಿಡಿದ್ದಾರೆ ಅಷ್ಟೇ. ಯಹ ವಿಭೂತಯ ಶ್ರೀರ್ಯತ್ರ ರೂಪಿಣಿ, ಪರ ಮಹಾಲಕ್ಷ್ಮಿಯಲ್ಲಿ ರೂಪಿಣಿ ಸಾಕ್ಷಾತ್ತಾಗಿ ಉರುಗಾಯ ಪಾದಯೋಹು, ಉರುಗಾಯ ಅಂದ್ರೇನು ದೇವರು, ಉರುಗಾಯ ಆತನ ಎರಡೂ ಪಾದಗಳಲ್ಲಿ ಮಾನಂ ಕರೋತಿ, ಅದು ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ. ಮಾನಂ ಬಹುಧಾ ವಿಭೂತಿ, ಒಂದು ರೂಪ ಅಲ್ಲ, ಅನೇಕ ರೂಪ ತಗೊಂಡು ಏನು ಮಾಡ್ತಾರೆ. ಒಂದು ಯಾರೋ ಮಂತ್ರಾಸ್ತಿ ಕೊಟ್ಟ ಯಾರು ಹೀಗಿಸ್ಕೊಬಲ್ಲ, ಎರಡು ಕೈಲಿ ಇಸ್ಕೊತಾರೆ. ಯಾಕೆ? ಗೌರವದಿಂದ. ಕೆಲವು ಯಾರೋ ಕೊಟ್ಟರೆ ಇಸ್ಕೊತಾರೆ, ಕೆಲವು ಅಲ್ಲೇ ಇಟ್ಟು ಹೋಗ್ತಾರೆ, ಅಲ್ಲಿ ವಿಸೋಡೋ ರೀತಿ ದೊಡ್ಡ ಹಳೆ ಮಾಡಿ ಇಟ್ಕೊ ಅಂತ ಹೇಳಿ ಏನೋ ಹೇಳ್ಬೋದು. ಇಲ್ಲಿ ಹಾಗಲ್ಲ, ಬಹುಧಾ ವಿಭೂತಿ. ಅವ್ರು ಎರಡು ಕೈಯಲ್ಲ, ಅನಂತ ಕೈಗಳು. ಎಷ್ಟು ಗೌರವ ತೋರಿಸಿದ್ರು ಸಾಲದು ದೇವರಿಗೆ. ಮಹಿಮೆ ಜಾಸ್ತಿ ಆದಷ್ಟು ಲಕ್ಷ್ಮೀದೇವಿ ಮಾಡೋ ಪೂಜೆ ಕ್ವಾಲಿಟಿ ಉಳಿದವ್ರು ಮಾಡೋಕ್ಕಾಗೋದಿಲ್ಲ. ಯಾತಕ್ಕೆ ಅಂದರೆ ಅವರಷ್ಟು ಮಹಿಮೆ ಯಾರಿಗೂ ಗೊತ್ತಿಲ್ಲ ದೇವ್ರ ಬಗ್ಗೆ. ಕೆಲವರು ಇರ್ತಾರೆ ದೊಡ್ಡ ಬಾಡಿಗೂ ಏನಿರ್ತಾರೆ, ಯಾರು ಆಳುಗಳಿರ್ತಾರೆ, ದೊಡ್ಡ ಆಫೀಸರ್ ಬರ್ತಾರೆ, ನೋಡ್ತಾ ನಿಂತಿರ್ತಾರೆ ಅಷ್ಟೇ. ಇವ್ರು ಬನ್ನಿ ಸಾರ್ ಜೋರಾಗಿ ಕರಿತಿರ್ತಾರೆ, ಅವ್ರ ಮಹಿಮೆ ಗೊತ್ತಿಲ್ಲ ಅವರಿಗೆ. ಗೊತ್ತಾಯ್ತಾ? ಅವ್ರಿಗೆ ಮಹಿಮೆ ಗೊತ್ತಾಗೋದು ಯಾವುದ್ರಾಗ? ಶೂಟು ಬುಟ್ಟು ನೋಡ್ಕೊಂಡು ಮಹಿಮೆ ತಿಳ್ಕೊತಾರೆ ಹೊರತು ಬರೀ ಮಹಿಮೆ ಅವ್ರೇನು ಸುಮ್ಮನೆ ಪಂಚೆ ಉಟ್ಕೊಂಡು ಬಂದಿರ್ತಾರೆ, ದೊಡ್ಡ ಅಧಿಕಾರಿ. ಇವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಸಿವಿಲ್ ಡ್ರೆಸ್ಸಲ್ಲಿ ಪೊಲೀಸ್ ಆಫೀಸರ್ ಬಂದರೆ ಆಗೋ ಹಾಗೆ ಯಾರು ನಮ್ಮತ್ತೆ ತಿಳ್ಕೊಂಡು ಮಾಡಿಬಿಡ್ತಾನೆ, ಅವ್ರಿಗೋ ಆಮೇಲೆ ಗಾಬರಿ ಆಗ್ತಾರೆ. ಅದಕ್ಕೆ ಮಹಾಲಕ್ಷ್ಮಿ ಪೂಜೆ ಕ್ವಾಲಿಟಿ ಯಾತಕ್ಕೆ ಅತ್ಯಂತ ಶ್ರೇಷ್ಠ ಅಂದರೆ, ಅತ್ಯಂತ ಹೆಚ್ಚು ಮಹಾತ್ಮ ಜ್ಞಾನ ಇರೋದಕ್ಕೆ ಅತ್ಯಂತ ಹೆಚ್ಚು ಭಕ್ತಿ ಇದೆ ಅಲ್ಲಿ. ಮೃಗಾಯ ಪಾದ ಕರೋತಿ ಮಾನಂ ಬಹುಧಾ ವಿಭೂತಿಭಿ ಪ್ರೇಂಖಶ್ರಿತಾಯಾ ಕುಸುಮಾಕರಾನುಗೈ ವಿಗೀಯಮಾನ ಪ್ರಿಯಕರ್ಮ ಗಾಯತಿ. ಕುಸುಮಾಕರ ಅನುಕರಗಳಿಂದ ವಿಗೀಯಮಾನ ಹಾಡಲ್ಪಡುವವಳಾಗಿ ಪ್ರಿಯಕರ್ಮ ಪ್ರಿಯಸ್ಯ ಕರ್ಮ, ಪ್ರಿಯ ಪರಮಾತ್ಮ, ಹರಿಪ್ರಿಯ ಅಂತ ಇವರಿಗೆ ಹೆಸರು, ಪರಮಾತ್ಮ ಪ್ರಿಯ ಅವರಿಗೆ. ಪ್ರಿಯಕರ್ಮ ಪರಮಾತ್ಮನ ಗುಣಗಳನ್ನು ಕೊಂಡಾಡ್ತಾ ಇದ್ದಾರೆ. ಆರತಿ ಮಾಡೋಕ್ಕೆ ಹಾಡು ಹೇಳ್ಕೊಂಡು ಆರತಿ ಮಾಡೋದಿಲ್ಲ. ಗಾಯತಿ ಪರಮಾತ್ಮ ಸ್ತೋತ್ರವನ್ನು ಮಾಡ್ತಾ ಹಾಡ್ತಾ ಇದ್ದಾರೆ. ಪ್ರೇಂಖಶ್ರಿತ ವಿಭೂತಿಯ ಯಾ ವಿಭೂತಯ ಪ್ರೇಂಖಶ್ರಿತಾ ಅಂದರೆ ವಿಶೇಷವಾಗಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂತಹ ರೂಪಗಳ ರೀತಿಯಲ್ಲಿ ಸ್ತೋತ್ರಾದಿಗಳನ್ನು ಮಾಡ್ತಾ ಅವರು ಆರಾಧನೆ ಮಾಡ್ತಾ ಇದ್ದಾರೆ. ಹೌದು. ದದರ್ಶ ತತ್ರಾಖಿಲ ಸಾತ್ವತಾಂ ಪತಿಂ ಶ್ರಿಯಃ ಪತಿಂ. ಈ ಬ್ರಹ್ಮದೇವರು ನೋಡ್ತಾ ಇರೋದು ಇಷ್ಟು ಕೂಡ ಮಠಗಳಿಗೆ ಹೋದ ಪೂಜೆ ನೋಡ್ತಾ ಕೂತಿರ್ತಾರಲ್ಲ, ಹಾಗೆ
ಲಕ್ಷ್ಮೀದೇವಿ ಮಾಡೋ ಪೂಜೆ ಬ್ರಹ್ಮದೇವಿ ಕಾಣ್ತಾ ಇದ್ದಾರೆ ವೃತ್ತಿಯಾಗಿ, ಗೊತ್ತಾಯ್ತಾ? ಇದು ಅವ್ರ ಪೂಜೆ ಕ್ವಾಲಿಟಿ. ಆ ರೀತಿ ಪೂಜೆ ನೋಡಿದಾಗ ಅವ್ರ ಪೂಜೆ ಆಗಿರ್ತಾರೆ, ಬ್ರಹ್ಮದೇವ್ರ ಪೂಜೆ ಸರಿಯಾಗಿ ನೋಡಿ ಕಲ್ತ್ಕೊಳ್ಳೋದು ಬೇರೆ, ಪುಸ್ತಕ ನೋಡಿ ಕಲ್ತ್ಕೊಳ್ಳೋದು ಬೇರೆ. ಅವ್ರು ಹಾಗೆ ನೋಡ್ತಾ ಇದ್ದಾರೆ, ಆದ್ದರಿಂದ ಅವ್ರ ಪೂಜೆ ನೆಕ್ಸ್ಟ್ ಅವ್ರದೇ. ದದರ್ಶ ತತ್ರ ಅಖಿಲ ಸಾತ್ವತಾಂ ಪತಿ, ಅಖಿಲ ಸಾತ್ವತಾಂ, ಸಾತ್ವತರು ಅಂದರೆ ಭಕ್ತರು, ಸಾತ್ವಿಕರು, ಪರಮ ಭಕ್ತರು ಅಂತ ಅರ್ಥ. ಎಲ್ಲಿ ಬಂದಿದೆ ಅದು? 6 ವಿಷ್ಣು ಸಹಸ್ರಾವಧಾನ ಸಾತ್ವತಾಂಪತಿ ಇದ್ದೇ ಇದೆ, ಸಾತ್ವತಾಂಪತಿ ಇದೆ. ಅದ್ರ ಜೊತೆಗೆ 632 ಶಾಶ್ವತ ಪದಗಳ ಸಾತ್ವರಿಗೆ ಸುಖ, ಸಾತ್ವರಿಗೆ ಸುಖ, ಅದಕ್ಕೆ ಸಾತ್ವತಾಂಪತಿ. ಸಾತ್ವರು ಅಂದ್ರೇನು? ಮುಕ್ತಿಯೋಗ್ಯರು, ಮುಕ್ತಿಯೋಗ್ಯರು ಸಾತ್ವತರು ಅಂತ ಕರೀತಾರೆ. ಹಾಂ, ಅದು ವಿಷ್ಣು ಸಹಸ್ರಾವಧಾನ ಎಲ್ಲ ಕಡೆ ಬಂದಿದೆಯಲ್ಲ, ಎಲ್ಲಿ ಬಂದರೂ ಅರ್ಥ ಅದೇ ಅದಕ್ಕೆ. ಸತ್ವಂತು ಶೋಭನತ್ವಂ ಸ್ಯಾತ್ ಅದ್ಯುಕ್ತ ಸಾತ್ವತಾಮತಾಹ ಇತಿ ಅಧ್ಯಾತ್ಮ. ವಿಷ್ಣು ಸಹಸ್ರನಾಮಕ್ಕೆ ಅರ್ಥ ಇದೆ. ಸಾತ್ವತಾಂಪತಿ ಅಂತ ಬಂತು, ಸಾತ್ವತರನ್ನ ಯಾರು ಇಲ್ಲಿ ಹೇಳಿದರು, ಸೇರಿಸ್ಕೊಂಡ್ಬಿಟ್ರೆ ವಿಷ್ಣು ಸಹಸ್ರ ಅರ್ಥ ಆಯ್ತು ಅದಕ್ಕೆ. ಸತ್ವ ಯಾದವರು ಅಂತ ಅರ್ಥ ಅಲ್ಲ ಇಲ್ಲಿ, ಅಲ್ಲಿ ಸಾತ್ವತರು ಯಾದವರು ಅಂತ ಅರ್ಥ ಇದೆ. ಆದರೆ ಇಲ್ಲಿ ಯಾದವ್ರ ಪ್ರಶ್ನೆ ಇಲ್ಲ ಇಲ್ಲಿ, ಗೊತ್ತಾ? ಎಲ್ಲ ಮುಕ್ತಿ ವರ್ಣನೆ ಮಾಡ್ತಿರ್ಬೇಕಾದ್ರೆ ಸಾತ್ವತರು ಅಂತ ಹೇಳಿದರೆ ಸತ್ವಂತು ಶೋಭನತ್ವ ಅಂದರೆ ಒಳ್ಳೆಯದು, ಒಳ್ಳೆತನ ಉಳ್ಳವರು ಅಂತ ಅರ್ಥ. ಸಾಧು ಗುಣೋಪೇತರು ಅಂತ ಅರ್ಥ ಸಾತ್ವತರಿಗೆ. ಸಾತ್ವತಾಮತಃ ಇತಿ ಅಧ್ಯಾತ್ಮೆ. ಅದಕ್ಕೆ ಆಚೆ ವಿಷ್ಣು ಸಹಸ್ರ ಬೇರೆ ಭಾಷೆ ಯಾಕೆ ಬರದಾಯ್ತು. ಈಗ ಸೇರಿಸ್ಕೊಂಡ್ಬಿಟ್ರೆ ಪತಿ ಶಬ್ದ ಗೊತ್ತೇ ಇದೆ, ಸಾತ್ವತಾಮ್ ಗೊತ್ತಾಗಬೇಕಾಗಂತ ಹೇಳಿದರು, ಭಾಷೆ ಆಗೋಯ್ತು ಅಲ್ಲಿಗೆ. ಸತ್ವಂತು ನಾವು ಕೆಲವು ಬರೋದಿಲ್ಲ, ಆಚಾರ ಬರೋದಿಲ್ಲ ಅಂದ್ಬಿಡ, ಬರೋದಿಲ್ಲ ಅಲ್ಲ, ನಾವು ಬರೆದಿದ್ದು ನಾವು ತಿಳ್ಕೊಂಡಿಲ್ಲ ಅಂತ ಅರ್ಥ. ಇತಿ ಅಧ್ಯಾತ್ಮೆ. ಸುನಂದ ನಂದಾದ ಇನ್ನೂ ಓದಿಲ್ಲ ಅದನ್ನ. ಇಲ್ಲಿ ಆಗ್ಬೇಕಾದ್ರೆ ಸಾತ್ವತ ಅಂತ ಎಲ್ಲಿದೆ, ಹಿಂದಿದೆ. ಅದು ಮುಂದಿರೋದು ಇದಕ್ಕಲ್ಲದು, ಮುಂದಿನ ಶ್ಲೋಕನೇ ಬೇರೆ, ಮಧ್ಯೆ ಹಾಕ್ಬಾರ್ದು ಅದನ್ನು, ಆಮೇಲೆ ಬರ್ಬೇಕಲ್ಲ ಶ್ಲೋಕ. ಈ ಶ್ಲೋಕ ಆದಮೇಲೆ ಓದ್ಬೇಕದನ್ನು. ಸುನಂದ ನಂದ ಪ್ರಬಲಾರ್ಹಣ ಆದಿಭಿ ಸ್ವಪಾರ್ಷದ ಮುಖ್ಯೈ ಪರಿಸೇವಿತಂ ವಿಭುಂ ಭೃತ್ಯ ಪ್ರಸಾದಾಭಿಮುಖಂ ದುರ್ಗಾಸವೈ ಪ್ರಸನ್ನ ಹಾಸಾರುಣ ಲೋಚನಾನನಂ. ಅದಿಷ್ಟು ಕೂಡ ನಾಳೆ. ಓಂ. ನಾಳೆ ಪಾಠ ಇಲ್ಲ, ನಾಡಿದ್ದು ಪಾಠ ಇಲ್ಲ. ನಾಳೆ ಮಹಾಲಯ, ನಾಡಿದ್ದ ಪಾಠ್ಯ, ಶುಕ್ರವಾರ ಪಾಠ.